ವೀಕ್ಷಕರೇ, ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಅರ್ಪಿಸ್ತಾ ಇರುವಂತಹ ವೈದ್ಯ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ಮಹಿಮಾ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಕುರಿತು ಜೊತೆಗೆ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋದರ ಕುರಿತು ಮಾಹಿತಿಯನ್ನು ನೀಡ್ತಾ ಬಂದಿದ್ದೇವೆ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ನವಜಾತ ಶಿಶುಗಳ ಆರೈಕೆಯನ್ನು ಯಾವ ರೀತಿಯಾಗಿ ನಾವು ಮಾಡಬೇಕು ಅನ್ನೋದರ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಗುರುಪ್ರಸಾದ್ ಶೆಟ್ಟಿ ಅವರು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸರ್, ಇವತ್ತು ನೀವು ನಮಗೆ ನವಜಾತ ಶಿಶುಗಳ ಆರೈಕೆ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೀರಾ. ಸೊ ಎಷ್ಟೋ ಒಂದು ತಾಯಂದ್ರಿಗೆ ಒಂದು ಗೊಂದಲ ಇದ್ದೇ ಇರುತ್ತೆ. ಅಂದರೆ ಹುಟ್ಟಿದಂತಹ ಪುಟ್ಟ ಕಂದಮ್ಮನನ್ನು ಯಾವ ರೀತಿಯಾಗಿ ಆರೈಕೆ ಮಾಡಬೇಕು, ಜೊತೆಗೆ ದಿನಕ್ಕೆ ಎಷ್ಟು ಬಾರಿ ಫೀಡ್ ಮಾಡಬೇಕು ಅಂತ ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ಗೊಂದಲಗಳಿರ್ತದೆ. ಸೊ ಮೊದಲಿಂದಾಗಿ ಕೇಳೋದಾದರೆ ಯಾರನ್ನು ನಾವು ನವಜಾತ ಶಿಶು ಅಂತ ಕರಿತೇವೆ? ನವಜಾತ ಶಿಶುಗಳು ಅಂತ ಹೇಳಿದರೆ ಒಂದು ಡೆಲಿವರಿ ಆದ ನಂತರ ನೆಕ್ಸ್ಟ್ 1 ಮಂತ್ ಏನಿರ್ತದೆ ಅದನ್ನು ನಾವು ನವಜಾತ ಶಿಶುಗಳ ಸಮಯ ಅಥವಾ ನಿಯೋನೇಟಲ್ ಪೀರಿಯಡ್ ಅಂತ ಹೇಳ್ತೇವೆ. ಡೆಲಿವರಿ ಆದ ನಂತರ ನೆಕ್ಸ್ಟ್ 1 ಮಂತ್, ಆ 1 ಮಂತಿಂದ 1 ಇಯರ್ ಏನಿದೆ ಅದನ್ನು ನಾವು ಇನ್ಫ್ಯಾನ್ಸಿ ಅಂತ ಹೇಳ್ತೇವೆ. ಸೊ ಫಸ್ಟ್ 1 ಮಂತನ್ನು ನಾವು ನವಜಾತ ಶಿಶುಗಳು ಅಂತ ಅವ್ರನ್ನ ಕರಿತೇವೆ. ಆ್ಯಕ್ಚುಲಿ ಏನು ಹೇಳಬೇಕು ಅಂತ ಹೇಳಿದರೆ, ಒಂದು ಮಗು ತಾಯಿಯ ಗರ್ಭದಲ್ಲಿ ಬೆಚ್ಚಗಿರುವಂಥ ಮಗು ಒಂದು ಸಾರಿ ಡೆಲಿವರಿ ಆಗಿ ಹೊರಗಡೆ ಪ್ರಪಂಚಕ್ಕೆ ಅದು ಬಂದಾಗ ಅದಕ್ಕೆ ಆ ಹೊರಗಿನ ಒಂದು ಎನ್ವಿರಾನ್ಮೆಂಟ್ ಇದೆ, ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ತಗೊಳ್ತದೆ. ಆದ್ದರಿಂದ ನವಜಾತ ಶಿಶುಗಳ ಆರೈಕೆ ಫಸ್ಟ್ 1 ತಿಂಗಳು ನಾವು ಏನು ಆರೈಕೆ ಮಾಡ್ತೇವೆ ಆವಾಗ ನಾವು ಎಕ್ಸ್ಟ್ರಾ ಕೇರ್ಫುಲ್ ಆಗಿ ಇರಬೇಕಾಗ್ತದೆ. ಓಕೆ, ಇವಾಗ ಸಾಕಷ್ಟು ಜನರಿಗೆ ಗೊಂದಲ ಇರುವಂಥದ್ದಂದರೆ ಯಾವ ರೀತಿಯಾಗಿ ನಾವು ಆರೈಕೆ ಮಾಡಬೇಕು. ಯಾಕಂತಂದರೆ ಪುಟ್ಟ ಕೂಸು ಅಲ್ವಾ, ಎಷ್ಟೇ ಒಂದು ಅನುಭವ ಇದ್ದರೂ ಕೂಡ ಈ ಒಂದು ವಿಷಯದಲ್ಲಿ ತುಂಬ ಭಯ ಇದ್ದೇ ಇರುತ್ತೆ ಅಲ್ವಾ. ಸೊ ಯಾವ ರೀತಿಯಾಗಿ ನಾವು ಮಗುವನ್ನು ಆರೈಕೆ ಮಾಡಬೇಕಾಗತ್ತೆ? ಈಗ ನವಜಾತ ಶಿಶುಗಳಿಗೆ ಡೆಲಿವರಿ ಅಂತ ಬಂದಾಗ 2 ಥರ ಇರ್ತದೆ. ಒಂದೇ ಅವರಿಗೆ ನಾರ್ಮಲ್ ಡೆಲಿವರಿ ಆಗ್ಬೋದು, ಇಲ್ಲ ಅಂತ ಹೇಳಿದರೆ ಸಿಸೇರಿಯನ್ ಸೆಕ್ಷನ್ ಅಂತ ಹೇಳ್ತೇವೆ. ಆ ರೀತಿಯಾಗಿ ಡೆಲಿವರಿ ಆಗಿ ಹೊರಗಡೆ ಬರ್ತದೆ. ಸೊ ಡೆಲಿವರಿ ಆಗಿ ಬಂದ ನಂತರ ನಾವು ಮಾಡಲೇಬೇಕಾದಂಥ ಮೊದಲನೇ ಕರ್ತವ್ಯ ಏನಂತ ಹೇಳಿದರೆ, ತಾಯಿಗೆ ಮಗುವನ್ನು ಒಂದು ಬೆಚ್ಚಗೆ ಇಟ್ಟು ತಾಯಿಯ ಎದೆ ಹಾಲನ್ನು ಅತಿಯಾಗಿ ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಅದನ್ನು ಆರಂಭಿಸಬೇಕು. ತಾಯಿಯ ಎದೆ ಹಾಲನ್ನು ನಾವು ಮಗುವಿಗೆ ಅಮೃತ ಅಂತ ಹೇಳ್ತೇವೆ. ಸೊ ತಾಯಿಯ ಎದೆ ಹಾಲು ನೀವು ಎಷ್ಟು ಬೇಗ ಕುಡಿಸ್ತಿರೋ ಲೈಫ್ ಲಾಂಗ್ ಅವರ ಇಮ್ಯುನಿಟಿ, ಅವರಿಗೆ ಮುಂದೆ BP, ಶುಗರ್ ಇರ್ಬೋದು ಅಥವಾ ಬೇರೆ ಕ್ರಾನಿಕ್ ಡಿಸೀಸ್ ಏನಿದೆ ಅದು ಕೂಡ ಬರುವಂಥ ಸಾಧ್ಯತೆ ಕೂಡ ಕಡಿಮೆ ಆಗ್ತದೆ. ಮಗುವಿನ ಇಮ್ಯುನಿಟಿ ತುಂಬ ಇಂಪ್ರೂವ್ ಆಗ್ತದೆ. ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಎದೆ ಹಾಲನ್ನು ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಆರಂಭಿಸಬೇಕು. ಈಗ ಡೆಲಿವರಿ ಆದರೆ ತಾಯಿ ಎಚ್ಚರ ಇರ್ತಾರೆ, ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಮಗುವಿಗೆ ಎದೆ ಹಾಲನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆದರೆ ಸಿಸೇರಿಯನ್ ಆದಾಗ ತಾಯಿಗೆ ಅನಸ್ತೀಶಾ ಎಲ್ಲ ಕೊಟ್ಟಿರ್ತಾರೆ. ಯಾವಾಗ ತಾಯಿ ಎಚ್ಚರವಾಗಿ ಎದೆ ಹಾಲು ಕೊಡಲಿಕ್ಕೆ ಅವಳು ರೆಡಿ ಆಗ್ತಾಳೋ ಅಷ್ಟು ಬೇಗ ನೀವು ಎದೆ ಹಾಲನ್ನು ಆರಂಭಿಸಬೇಕು. ಸೊ ಎದೆ ಹಾಲನ್ನು ಆರಂಭಿಸುವುದು ಮೊದಲನೇ ಅಂತ ಒಂದು. ಸರಿ, ಇವಾಗ ನೀವು ಹೇಳಿದ್ರಿ ಎದೆ ಹಾಲಂತ. ಸೊ ಎದೆ ಹಾಲಿನ ಒಂದು ಮಹತ್ವವನ್ನು ಹೇಳೋದಾದ್ರೆ, ಎದೆ ಹಾಲು ನಾನು ಆವಾಗಲೇ ಹೇಳಿದೆ, ಅಮೃತಕ್ಕಿಂತ ಅದಕ್ಕೆ ಇನ್ನೊಂದು ಕಂಪ್ಯಾರಿಸನ್ ಯಾವುದೂ ಮಾಡಲಿಕ್ಕಾಗೋದಿಲ್ಲ. ಸೊ ಎದೆ ಹಾಲು ನಮಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ ಏನು, ಕಾರ್ಬೋಹೈಡ್ರೇಟ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಬೇರೆ ಇಮ್ಯುನಿಟಿ ಪವರ್ ಏನಿರ್ಬೋದು ಅದೆಲ್ಲವನ್ನು ಕೂಡ ಅದು ಒಳಗೊಂಡಿರ್ತದೆ. ಸೊ ಯಾವಾಗ ಎದೆ ಹಾಲು ಸಿಗುವುದಿಲ್ಲವೋ ಆವಾಗ ಮಾತ್ರ ನಾವು ಬೇರೆ ಮಿಲ್ಕಿಗೆ ಶಿಫ್ಟ್ ಆಗಬೇಕು. ಬೇರೆ ಮಿಲ್ಕ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಫಾರ್ಮುಲಾ ಮಿಲ್ಕ್ ಅಂತ ಹೇಳ್ತೇವೆ ಅಥವಾ ಲ್ಯಾಕ್ಟೋಜನ್ ಅಂತ ಹೇಳ್ತೇವೆ ಅಥವಾ ಬೇರೆ ಏನು ಭಾಳಷ್ಟು ಕಂಪ್ನಿಗಳಿಂದ ಬರ್ತವೆ. ಅವು ಎಷ್ಟೇ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ಅಥವಾ ರಿಸರ್ಚ್ ಯೂಸ್ ಮಾಡಿ ಅದನ್ನು ತಯಾರು ಮಾಡಿದ್ರು ಅದು ಎದೆ ಹಾಲಿಗೆ ಸಮ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿರುವಂಥ ಪ್ರೋಟೀನ್, ಶುಗರ್, ಕಾರ್ಬೋಹೈಡ್ರೇಟ್ ಅವೆಲ್ಲ ಏನಿದೆ ಅವನ್ನು ಅವರು ಬ್ಯಾಲೆನ್ಸ್ ಮಾಡ್ಬೋದು. ಆದರೆ ಅದರಿಂದ ಬರುವಂತಹ ಇಮ್ಯುನಿಟಿ ಪವರ್, ಅದರಿಂದ ತಾಯಿಗೆ ಆರೋಗ್ಯಕ್ಕೆ ಆಗುವಂಥ ಬೆನಿಫಿಟ್ಸ್, ಮಗುವಿನ ಆರೋಗ್ಯಕ್ಕೆ ಆಗುವಂಥ ಬೆನಿಫಿಟ್ಸನ್ನು ಫಾರ್ಮುಲಾ ಮಿಲ್ಕಲ್ಲಿ ನೀವು ಅದನ್ನು ಎದೆ ಹಾಲಿನಲ್ಲಿ ಎದೆ ಹಾಲಲ್ಲಿ ಇರೋ ಹಾಗೆ ಫಾರ್ಮುಲಾ ಮಿಲ್ಕನ್ನು ತಯಾರು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಎದೆ ಹಾಲು ಬಹಳ ಮುಖ್ಯವಾದಂಥ, ಇದು ಮಗುವಿಗೆ ಅಮೃತವಿದ್ದ ಹಾಗೆ. ಫಸ್ಟ್ 6 ಮಂತ್ಸ್ ಎದೆ ಹಾಲು ಬಿಟ್ಟು ಬೇರೆ ಯಾವ ನೀರು ಕೂಡ ಕೊಡುವ ಅವಶ್ಯಕತೆ ಇರುವುದಿಲ್ಲ. ಆಫ್ಟರ್ 6 ಮಂತ್ಸ್ ಏನು ಹೇಳ್ತೇವೆ ನಾವು, ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಅಂತ ಹೇಳ್ತೇವೆ. ಬೇರೆ ಸಾಲಿಡ್ ಫುಡ್ಡನ್ನು ಸ್ಟಾರ್ಟ್ ಮಾಡ್ಬೋದು. ಯಾಕಂತ ಹೇಳಿದರೆ ಎದೆ ಹಾಲಿನಲ್ಲಿರುವಂತಹ ಪೌಷ್ಟಿಕಾಂಶ ಮಗುವಿಗೆ ಸಾಕಾಗೋದಿಲ್ಲ. ಆದ್ದರಿಂದ ಒಂದು ಸರಿ ಅದು 6 ಮಂತ್ಸ್ ಕ್ರಾಸ್ ಆದ ಮೇಲೆ ಬೇರೆ ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು. ಅಲ್ಲಿಯ ತನಕ ಕಡ್ಡಾಯವಾಗಿ ಎದೆ ಹಾಲನ್ನೇ ಕೊಡಬೇಕು. ಇವನ್ ನೀರನ್ನು ಕೂಡ ಕೊಡಬಾರ್ದು. ಕೆಲವರು ಹನಿಯನ್ನು ಕೊಡ್ತಾರೆ, ಜೇನುತುಪ್ಪ ಕೊಡ್ತಾರೆ, ಕೆಲವರು ನೀರು ಕುಡಿಸ್ತಾರೆ, ಕೆಲವರು ದನದ ಹಾಲು ಕುಡಿಸ್ತಾರೆ. ಅದು ಯಾವುದೂ ಮಾಡಲಿಕ್ಕಿಲ್ಲ. ಫಸ್ಟ್ 6 ಮಂತ್ಸ್ ಏನಿದ್ರೂ ಕೂಡ ಎದೆ ಹಾಲನ್ನೇ ಕೊಡಬೇಕು. ಆ 6 ಮಂತ್ಸ್ ನಂತರ ಬೇರೆ ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡಿದ ನಂತರ ಮಗುವಿಗೆ ನೀರು ಕುಡಿಸ್ಬೋದು.
ಎದೆ ಹಾಲಿನ ಜೊತೆಗೆ. ಮತ್ತೆ ಎದೆ ಹಾಲನ್ನು ನೀವು ಅಪ್ ಟು 1.5 to 2 years ವರೆಗೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಎಸ್, ಹುಟ್ಟಿದಂಥ ಮಗು ಎನ್ನುವಂಥದ್ದು ಎದೆ ಹಾಲಿನ ಮೇಲೆ ಡಿಪೆಂಡ್ ಆಗಿರ್ತದೆ ಅಲ್ವಾ. ಸೊ ನೀವು ಹೇಳಿದ್ರಿ 6 ತಿಂಗಳ ತನಕ, ಮಿನಿಮಮ್ 6 ತಿಂಗಳ ತನಕ ಕೊಡಬೇಕು ಅಂತ. ಸೊ ಇವಾಗ ನಾನು ಕೇಳೋದಾದ್ರೆ ಎಷ್ಟು ಒಂದು ಗ್ಯಾಪಲ್ಲಿ ನಾವು ಹಾಲನ್ನು ಕೊಡಬೇಕಾಗುತ್ತೆ ಮಗುವಿಗೆ ಅಂತ? ಯೂಶುವಲಿ ಮಕ್ಕಳಲ್ಲಿ ನಾವು 2 ತರಹದ ಮಕ್ಕಳು ಇರ್ತದೆ. ಒಂದು ಟರ್ಮ್ ಬೇಬೀಸ್ ಅಂತ ಹೇಳ್ತೇವೆ, ಕರೆಕ್ಟ್ ದಿನ ಆಗಿ ನಾರ್ಮಲ್ ಆಗಿ ಅವರಿಗೆ ಡೆಲಿವರಿ ಪೇನ್ ಬಂದು ಆ ನಂತರ ಡೆಲಿವರಿ ಆಗಿರ್ತದೆ. ಇನ್ನೊಂದು ಏನಂತ ಹೇಳಿದ್ರೆ ಪ್ರಿಮೆಚುರಿಟಿ ಅಂತ ಹೇಳ್ತೇವೆ, ಸಮಯ ಆಗುವುದಕ್ಕಿಂತ ಮುಂಚೆ ಮಗುವಿನ ಡೆಲಿವರಿ ಆಗ್ತದೆ. ಈಗ ಟರ್ಮ್ ಬೇಬಿ ಅಂತ ಕನ್ಸಿಡರ್ ಮಾಡಿದ್ರೆ ಅವರು ತುಂಬಾ ಹೆಲ್ದಿ ಆಗಿರ್ತಾರೆ, ಅವರ ವೆಯ್ಟ್ ಯೂಶುವಲಿ 3 to 3.5 kg ವರೆಗೆ ಇರ್ತದೆ. ಅಂತ ಮಕ್ಕಳಿಗೆ ಮಗು ಎಚ್ಚರವಿದ್ದಾಗ 2 ಗಂಟೆಗೆ ಒಂದ್ಸರಿ ಎದೆ ಹಾಲನ್ನು ಕೊಡಬೇಕು. ಎಚ್ಚರವಿದ್ದಾಗ ರಾತ್ರಿಯಲ್ಲಿ ಕೆಲವೊಂದ್ಸರಿ ಮಲಗ್ತದೆ, ಮಲಗಿದಾಗ ಡಿಮಾಂಡ್ ಫೀಡಿಂಗ್ ಅಂತ ಹೇಳ್ತೇವೆ. ಯಾವಾಗ ಮಗು ಎದ್ದು ಅಳ್ಳಿಕ್ಕೆ ಆರಂಭಿಸ್ತದೋ ಆವಾಗ ಫೀಡ್ ಮಾಡ್ಬೇಕು. ರಾತ್ರಿ ಮಲಗಿದ್ದಾಗ ಅಥವಾ ಬೇರೆ ಟೈಮಲ್ಲಿ ಮಲಗಿದ್ದಾಗ ಮಗುವನ್ನ ಎಪ್ಸಿ 2 ಗಂಟೆಗೆ ಒಂದ್ಸರಿ ಹಾಲು ಕೊಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮಗು ಟರ್ಮ್ ಬೇಬಿ, ಹೆಲ್ದಿ ಬೇಬಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಸಾರಿ ಅದು ಮಗುವಿಗೆ ಹಸಿವೆ ಆಯ್ತು ಅಂತ ಹೇಳಿದ್ರೆ ಅದು ಎದ್ದು ಅಳ್ತದೆ, ಆವಾಗ ಎದೆ ಹಾಲನ್ನು ಕೊಡ್ಬೇಕು. ಅದೇ ಪ್ರೀಟರ್ಮ್ ಬೇಬೀಸ್ ಅಲ್ಲಿ ನಾವು ಹೇಳುದಾದ್ರೆ ಅವರ ವೆಯ್ಟ್ ಕಮ್ಮಿ ಇರ್ತದೆ. ಕೆಲವು ಮಕ್ಕಳು ಇವನ್ 1 kg ಗಿಂತ ಕಮ್ಮಿ ಇರುವಂತ ಮಕ್ಕಳು ಇರ್ತಾರೆ. ಅಂತ ಮಕ್ಕಳಿಗೆ ಈ ಹಸಿವೆ ಆದಾಗ ಎದ್ದು ಅಳುವಂತ ಒಂದು ಶಕ್ತಿ ಇರುವುದಿಲ್ಲ ಕೆಲವೊಂದು ಮಕ್ಕಳಿಗೆ. ಅಂತ ಮಕ್ಕಳಲ್ಲಿ ನಾವು ಎವ್ರಿ 2 hours ಒಂದ್ಸರಿ ಎದೆ ಹಾಲನ್ನ ಕೊಡಬೇಕು. ಆದ್ರೆ ಟರ್ಮ್ ಬೇಬಿಯಲ್ಲಿ ಡಿಮಾಂಡ್ ಫೀಡಿಂಗ್ ಅಂತ ಹೇಳ್ತಾರೆ. ಎಚ್ಚರ ಇದ್ದಾಗ 2 ಗಂಟೆಗೆ ಒಂದ್ಸರಿ ಫೀಡ್ ಮಾಡಿ, ಒಂದು ಸರಿ ಮಲಗಿದ ನಂತರ ಮಗು ಮಲಗಿದ್ರೆ, ಕೆಲವು ಮಕ್ಕಳು 4 to 6 hours ಒಂದೇ ಸ್ಟ್ರೆಚ್ ಅಲ್ಲಿ ಮಲಗ್ತಾರೆ, ಅವಾಗ ಮಗುವನ್ನ ಎಪ್ಸಿ ಹಾಲು ಕುಡಿಸುವಂತ ಅವಶ್ಯಕತೆ ಇಲ್ಲ. ಹಾಗೆ ಎಪ್ಸಿ ಕುಡಿಸಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಹಾಲನ್ನ ಕುಡಿತದೆ, ಮತ್ತೆ ಮಲಗ್ತದೆ, ಮತ್ತೆ 1 hour ಆದ್ಮೇಲೆ ಇನ್ನೊಂದ್ಸರಿ ಎದೆ ಹಾಲಿಗೆ ಡಿಮಾಂಡ್ ಮಾಡ್ತದೆ. ಸೊ ಇದು ತಾಯಿಗೆ ತುಂಬಾ ಕಷ್ಟ ಆಗ್ತದೆ, ಯಾಕಂದ್ರೆ ಎವ್ರಿ ಅವರ್ಗೆ ಒಂದ್ಸರಿ ಫೀಡ್ ಮಾಡೋದು ಇಟ್ ಇಸ್ ವೆರಿ ಡಿಫಿಕಲ್ಟ್. ಆದ್ರಿಂದ ಯಾವಾಗ ಡಿಮಾಂಡ್ ಮಾಡ್ತದೋ ಆವಾಗ ಮಗುವಿಗೆ ಫೀಡ್ ಮಾಡಿದ್ರೆ ಅದು ಎಷ್ಟು ಬೇಕೋ ಅಷ್ಟು ಹಾಲನ್ನು ಕುಡಿತದೆ. ಇದರಿಂದ ತಾಯಿಗೂ ಆರಾಮಾಗ್ತದೆ, ಮಗುವಿಗೂ ಕೂಡ ಒಳ್ಳೆಯದು. ಸರ್, ಇನ್ನೊಂದು, ನಮ್ಗೆ ಇವಾಗ ಮಗುವಿಗೆ ಹಸಿವಾಗ್ತಾ ಇದೆ ಅನ್ನೋದಕ್ಕೆ ಏನಾದರೂ ಸಿಂಬಲ್ಸ್ ಇದೀಗ ಕೆಲವು ಮಕ್ಕಳು ಅಳ್ತಾವೆ ಅಂತ ನೀವು ಹೇಳಿದ್ರಿ, ಕೆಲವು ಮಕ್ಕಳು ಏನು ಅಂದ್ರೆ ಮಾಡೋದಿಲ್ಲ, ಆವಾಗ ಸೊ ಏನಾದರೂ ಸಿಂಬಲ್ಸ್ ಅನ್ನ ನಾವು ಕಾಣಬಹುದಾ ಮಗುವಿನಲ್ಲಿ ಅಂತ? ಮೊದಲನೇದಾಗಿ ನಾ ಹೇಳಿದಲ್ಲ, ಮಗುವಿಗೆ ಹಸಿವೆ ಆದಾಗ ಅಳ್ತದೆ, ಅದು ಫಸ್ಟ್ ಸೈನ್. ಎರಡನೇದು ಏನಂತ ಹೇಳಿದ್ರೆ ಬಾಯಿ ಚಪ್ಪರಿಸುವಂಥದ್ದು, ಕೆಲವು ಮಕ್ಕಳು ಬಾಯಿಗೆ ಬೆರಳನ್ನು ಹಾಕಿ ಅದನ್ನ ಚೀಪುವಂಥದ್ದು, ಹೀಗೆಲ್ಲ ಸಿಂಬಲ್ ಮಾಡಿದ್ರೆ ಅಂತ ಏನಾದ್ರು ಸೈನ್ಸ್ ಅದು ತೋರಿಸಿದ್ರೆ ಮಗುವಿಗೆ ಹಸಿವೆ ಆಗಿದೆ ಅಂತ. ಇನ್ನು ಸುಮಾರು ಟೈಮ್ ಮಗು ಯೂರಿನೇ ಪಾಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಡಿಹೈಡ್ರೇಷನ್ ಆಗಿದೆ, ಸೊ ಅದಕ್ಕೆ ಹಾಲು ಕೊಡಬೇಕಾಗ್ತದೆ ಅಂತ ಹೇಳೋದು ಇಂಪಾರ್ಟೆಂಟ್. ಸೊ ಹೆಲ್ದಿ ಬೇಬಿ ಏನಾಗುತ್ತೆ ಅಂತ ಹೇಳಿದ್ರೆ ದಿನಕ್ಕೆ ಒಂದು 6 to 8 times ಯೂರಿನ್ ಪಾಸ್ ಮಾಡಬೇಕು. ಮತ್ತೆ ಯೂರಿನ್ ಕಲರ್ ವಾಟರ್ ಕಲರ್ ಇರಬೇಕು. ತುಂಬಾ ಯೆಲ್ಲೋ ಕಲರ್ ಯೂರಿನ್ ಪಾಸ್ ಮಾಡ್ತಾ ಇದ್ರೆ ಮಗುವಿಗೆ ಡಿಹೈಡ್ರೇಷನ್ ಆಗಿದೆ ಅಂತ ಅರ್ಥ. ಮೋಷನ್ ಹೇಳಲಿಕ್ಕೆ ಆಗುದಿಲ್ಲ, ಸ್ಟೂಲ್ ಪಾಸ್ ಮಾಡುವಂತ ಕೆಲವು ಮಕ್ಕಳು ದಿನಕ್ಕೆ 8 ರಿಂದ 10 ಸರಿ ಸ್ಟೂಲ್ ಪಾಸ್ ಮಾಡ್ತಾರೆ. ಇನ್ನು ಮಕ್ಕಳು 1 ವಾರಕ್ಕೆ ಒಂದ್ಸರಿ ಸ್ಟೂಲ್ ಪಾಸ್ ಮಾಡುವಂತದ್ದು ಕೂಡ ಇದೆ. ಸರ್, ಇವಾಗ ಮಗುವಿಗೆ ಹಸಿವಾಗ್ತಾ ಇದೆ ಅನ್ನುವಾಗ ಸೊ ನಾವು ಯಾವ್ದೆಲ್ಲ ಸಿಂಬಲ್ಸ್ ಅನ್ನ ಕಾಣಬಹುದು? ಯಾಕಂತಂದ್ರೆ ಸಾಕಷ್ಟು ಮಕ್ಕಳು ಅಳ್ತವೆ, ಬಟ್ ಕೆಲವು ಮಕ್ಕಳು ಅಳಲ್ಲ. ಸೊ ಯಾವ್ದೆಲ್ಲ ಸಿಂಬಲ್ಸ್ ಅನ್ನ ನಾವು ಕಾಣಬಹುದು ಅಂತ? ಅದೇ ಎದೆ ಹಾಲಿಗೆ ಮಗು ಏನಂತ ಹೇಳಿದ್ರೆ, ಮಗುವಿಗೆ ಯಾವುದೇ ರೀತಿಯ ಡಿಸ್ಕಂಫರ್ಟ್ ಆಗಲಿ, ಹಸಿವೆ ಆಗಲಿ, ಅಥವಾ ಎಲ್ಲೇ ನೋವಾಗಲಿ, ಅಥವಾ ಇವನ್ ಯೂರಿನ್ ಮೋಷನ್ ಪಾಸ್ ಮಾಡಿದ್ರೆ ಅಳ್ತದೆ. ಒಂದು ಸರಿ ಮಗು ಹತ್ತಿದೆ ಅಂತ ಹೇಳಿದ್ರೆ ನಾವು ಒಂದು ಸರಿ ಅದರ ಡೈಪರ್ ಎಲ್ಲ ಚೇಂಜ್ ಮಾಡಿ ಮಗುವಿಗೆ ಫೀಡಿಂಗ್ ಅನ್ನ ಮಾಡಬೇಕು. ಎರಡನೇದು ಏನಂತ ಹೇಳಿದ್ರೆ ಬಾಯಿ ಚಪ್ಪರಿಸುವಂಥದ್ದು, ಮಗು ಬಹಳ ಬಾಯನ್ನು ಚಪ್ಪರಿಸ್ತದೆ, ಅಥವಾ ನೀವೇನೋ ಬೆಡ್ಶೀಟ್ ಹಾಕಿರ್ತೀರಿ ಅದನ್ನ ಚೀಪ್ತಾ ಇದೆ, ಅಥವಾ ಮಗು ಕೈಯನ್ನು ಚೀಪ್ತಾ ಇದೆ ಅಂತ ಹೇಳಿದ್ರೆ ಮಗುವಿಗೆ ಹಸಿವೆ ಆಗಿದೆ ಅಂತ ಅರ್ಥ. ಮೂರನೇದು ಏನಂತ ಹೇಳಿದ್ರೆ ಯೂರಿನ್ ಅಮೌಂಟ್. ಯೂಶುವಲಿ ಒಂದು ಹೆಲ್ದಿ ಬೇಬಿ ಅಂತ ಹೇಳೋದು ದಿನಕ್ಕೆ 4 to 6 times ಅಥವಾ 6 to 8 times ಯೂರಿನ್ ಪಾಸ್ ಮಾಡಬೇಕು. ಮತ್ತು ಯೂರಿನ್ ನ ಕಲರ್ ಇದೆ ಅಲ್ಲ, ಅದು ಎಲ್ಲೋ ಆಗಿರಬಾರ್ದು, ಶುದ್ಧ ನೀರಿನ ಕಲರ್ ಇರಬೇಕು, ಆವಾಗ ಮಗುವಿಗೆ ಹೈಡ್ರೇಷನ್ ಚೆನ್ನಾಗಿದೆ ಅಂತ ಅರ್ಥ. ಇನ್ನು ಮೋಷನ್ಗೆ ಬಂದ್ರೆ ಕೆಲವರು ನಮ್ಮಲ್ಲಿ ಬರ್ತಾರೆ, ಮಗು 4-5 ದಿವಸದಿಂದ ಮೋಷನ್ ಮಾಡ್ತಾ ಇಲ್ಲ, ಮಗುವಿಗೆ ಹಾಲು ಸಾಕಾಗ್ತಿದೆಯೋ ಇಲ್ಲೋ ಏನಂತ ಕೇಳ್ತಾರೆ. ಇಲ್ಲ, ಕೆಲವು ಮಕ್ಕಳು ಏನಾಗ್ತದೆ ಅಂತ ಹೇಳಿದ್ರೆ ದಿನಕ್ಕೆ 6 to 8 times ಪ್ರತಿ ಸಾರಿ ಫೀಡ್ ಮಾಡಿದಾಗ್ಲೂ ಮೋಷನ್ ಮಾಡುವಂತ ಮಕ್ಕಳಿದ್ದಾರೆ. ಇನ್ನು ಕೆಲವು ಮಕ್ಕಳು 6 ರಿಂದ 1 ವಾರ ಮೋಷನ್ ಆಗದೆ ಇರುವ ಮಕ್ಕಳು ಇದ್ದಾರೆ. ಸೊ ಮೋಷನ್ ಏನು ಸ್ಟೂಲ್ ಪಾಸ್ ಇದೆಯಲ್ಲ ಅದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ಯೂರಿನ್ ಇಸ್ ವೆರಿ ಇಂಪಾರ್ಟೆಂಟ್. ಯೂರಿನ್ ಚೆನ್ನಾಗಿ ಪಾಸ್ ಮಾಡ್ತಾ ಇದೆ, ಕ್ಲಿಯರ್ ಆಗಿದೆ ಯೂರಿನ್ ಅಂತ ಹೇಳಿದ್ರೆ ಹೈಡ್ರೇಷನ್ ಚೆನ್ನಾಗಿದೆ. ಮೂರನೇದು, ಒಂದು ಸಾರಿ ಎದೆ ಹಾಲು ಕೊಟ್ಟಾದ್ಮೇಲೆ ಮಗು 1 ಅಥವಾ 2 ಗಂಟೆ ಆರಾಮಾಗಿ ಆಟ ಆಡ್ತಾ ಇದೆ ಅಥವಾ ಮಲಗಿದೆ ಅಂತ ಹೇಳಿದ್ರೆ ಮಗುವಿನ ಹೊಟ್ಟೆ ತುಂಬಿದೆ ಅಂತ ಅರ್ಥ. ಓಕೆ. ಇವಾಗ ಇನ್ನೊಂದು ಕೇಳಬೇಕು, ತಾಯಿಯಾದವಳು ಮಗುವಿಗೆ ಹಾಲು ಕೊಡುವಾಗ ಏನಾದರೂ ಪ್ರಿಕಾಷನ್ಸ್ ತಗೋಬೇಕಾ? ಯಾಕಂತಂದ್ರೆ ನಾನು ನೋಡಿರೋ ಪ್ರಕಾರ ಅಂದ್ರೆ ಹಾಲು ಕುಡಿಯುವಾಗ ಹಾಲಿನುವಂಥದ್ದು ತಲೆಗೆ ಹೋಗಿ ಡೆತ್ ಆಗಿರೋ ಸಂಖ್ಯೆ ತುಂಬಾನೇ ಇದೆ ಅಲ್ವಾ? ಸೊ ಯಾವ ರೀತಿಯಾಗಿ ನಾವು ಪ್ರಿಕಾಷನ್ಸ್ ಅನ್ನ ತಗೋಬೇಕಾಗತ್ತೆ ಸರ್? ಮೊದಲನೇದಾಗಿ ಏನಂತ ಹೇಳಿದ್ರೆ ಎದೆ ಹಾಲು ಕೊಡುವುದನ್ನ
ಆದಷ್ಟು ಕೂತ್ಕೊಂಡು ಎದೆ ಹಾಲು ಕೊಡು. ಕೆಲವರು ಏನಾಗ್ತಾರೆ ಅಂತ ಹೇಳಿದ್ರೆ ಮಲಗಿ ಮಗುವಿಗೆ ಹಾಲು ಕುಡಿಸ್ತಾರೆ. ಕೆಲವರು ಹಳೆಯವರು ಹೇಳ್ತಾರೆ ನಿಮಗೆ ನಿಂತ್ಕೊಂಡು ಕೂತ್ಕೊಂಡು ಕುಡಿಸಿದ್ರೆ ಬೆನ್ನು ನೋವು ಬರ್ತದೆ, ಮುಂದೆ ಪ್ರಾಬ್ಲಮ್ ಆಗ್ತದೆ, ಮಲಗಿ ಕೊಡಿಸಿ ಅಂತೇಳಿ. ಮಲಗಿ ಕೊಟ್ಟಾಗ ನೀವು ಈಗ ಹೇಳಿದ ಹಾಗೆ ಅದು ಆಸ್ಪಿರೇಟ್ ಆಗುವಂತ ಚಾನ್ಸಸ್ ತುಂಬಾ ಇರ್ತದೆ. ಒಂದು ಎರಡನೇದಾಗಿ ಈಗ ರಾತ್ರಿಯ ಸಮಯದಲ್ಲಿ ಮಲಗಿ ಕೊಡುವಂಥದ್ದು. ಆವಾಗ ತಾಯಿಗೆ ಏನಾದ್ರು ನಿದ್ರೆ ಬಂದು ಮಗುವಿನ ಮೇಲೆ ಮುಕ್ಕರಿಸಿದ್ರೆ, ಮಗುವಿನ ಮೇಲೆ ಬಿದ್ದರೆ ಆಗ ಮಗುವಿಗೆ ಸಫಕೇಶನ್ ಆಗುವಂಥದ್ದು, ಆಸ್ಪಿರೇಷನ್ ಆಗುವಂಥ ಚಾನ್ಸಸ್ ಇರ್ತದೆ. ಮೂರನೇದು ಎದೆ ಹಾಲು ಕೊಡುವಾಗ ಏನು ನೋಡಬೇಕು ಅಂತ ಹೇಳಿದ್ರೆ ಲ್ಯಾಚಿಂಗ್ ಅಂತ ಹೇಳ್ತೇವೆ. ನಮ್ಗೀಗ ನಿಪ್ಪಲ್ ಅಂತ ಏನು ಹೇಳ್ತೇವೆ, ಅದರ ಸುತ್ತ ಬ್ಲ್ಯಾಕ್ ಪಾರ್ಟ್ ಇರ್ತದೆ, ಅದನ್ನು ನಾವು ಏರಿಯೋಲಾ ಅಂತ ಹೇಳ್ತೇವೆ. ಫೀಡ್ ಮಾಡುವಾಗ ಮಗುವಿನ ಬಾಯಿ ಆ ಏರಿಯೋಲವನ್ನು ಕಂಪ್ಲೀಟ್ ಆಗಿ ಕವರ್ ಮಾಡಿರಬೇಕು. ಆವಾಗ ಲ್ಯಾಚಿಂಗ್ ಚೆನ್ನಾಗಿರ್ತದೆ, ಮಗುವಿಗೆ ಒಳ್ಳೆ ಮಿಲ್ಕ್ ಸಿಗ್ತದೆ. ಎರಡನೇದು ತಾಯಿಗೆ ಯಾವುದೇ ರೀತಿಯ ನೋವು ಆಗುದಿಲ್ಲ. ಈಗ ಕೆಲವು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಎದೆ ಹಾಲು ಕುಡಿಸುವಂಥದ್ದು ಇದೆಯಲ್ಲ, ಅದೊಂದು ಒಳ್ಳೆ ಥ್ರಿಲ್ಲಿಂಗ್ ಫೀಲಿಂಗ್. ಯಾವಾಗ ಅದು ಪೇನ್ಫುಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಮೇನ್ ಆಗಿ ಲ್ಯಾಚಿಂಗ್ ಅಲ್ಲಿ ಮಗು ಕೆಲವು ಮಕ್ಳು ಏನ್ ಮಾಡ್ತದೆ, ನಿಪ್ಪಲ್ನ ತುದಿಯನ್ನು ಮಾತ್ರ ಚಿಪ್ತಾರೆ, ಇದರಿಂದ ನಿಪ್ಪಲಲ್ಲಿ ಕ್ರ್ಯಾಕ್ಸ್ ಆಗ್ತದೆ, ಇದರಿಂದ ತಾಯಿಗೆ ನೋವು ಆಗ್ತದೆ, ಎದೆ ಹಾಲು ಕೊಡ್ಲಿಕ್ಕೆ ಆಗುದಿಲ್ಲ. ಎರಡನೇದಾಗಿ ಕೆಲವು ತಾಯಿಯಂದ್ರಿಗೆ ಏನಾಗುತ್ತೆ ಅಂದ್ರೆ ಫ್ಲಾಟ್ ನಿಪ್ಪಲ್ ಅಥವಾ ರಿಟ್ರಾಕ್ಟೆಡ್ ನಿಪ್ಪಲ್ ಅಂತ ಹೇಳ್ತೇವೆ. ನಿಪ್ಪಲ್ ತುಂಬಾ ಸಣ್ಣದಿರ್ತದೆ, ಆ ಟೈಮಲ್ಲಿ ಮಗುವಿಗೆ ಹಾಲು ಕುಡಿಸೋದು ಬಹಳ ಕಷ್ಟ ಆಗ್ತದೆ. ಆದ್ರಿಂದ ಅದಕ್ಕೆ ನಾವು ಸಿರಿಂಜಿಂಗ್ ಟೆಕ್ನಿಕ್ ಅಂತ ಹೇಳ್ತೇವೆ. ಅಂತ ಟೆಕ್ನಿಕ್ ಅನ್ನು ನೀವು ಡಾಕ್ಟರ್ ಅಲ್ಲಿ ಕೇಳಿ ತಿಳ್ಕೊಂಡು ಫೀಡ್ ಮಾಡೋದಕ್ಕಿಂತ ಮುಂಚೆ ಅದನ್ನ ಮಾಡೋದ್ರಿಂದ ನಿಪ್ಪಲ್ ಹೊರಗಡೆ ಬರ್ತದೆ, ಇದರಿಂದ ಮಗುವಿಗೆ ಸಕ್ ಮಾಡೋದು ಕೂಡ ಈಸಿ ಆಗ್ತದೆ. ಇದರಿಂದ ತಾಯಿಗೂ ಕಂಫರ್ಟೇಬಲ್, ಮಗುವಿಗೂ ಕಂಫರ್ಟೇಬಲ್. ತಾಯಿಗೆ ಹೇಗೆ ಕಂಫರ್ಟೇಬಲ್ ಅಂದ್ರೆ ನೋವು ಇರೋದಿಲ್ಲ, ಮಗುವಿಗೆ ಹೇಗೆ ಅಂತ ಹೇಳಿದ್ರೆ ಉತ್ತಮ ಒಳ್ಳೆ ಹಾಲು ಸಿಕ್ಕಿದ ಕೂಡಲೇ ಅದರ ಹಸಿವೆ ಬೇಗ ಕಮ್ಮಿ ಆಗ್ತದೆ, ಇದರಿಂದ ಮಗುವಿಗೆ ಬೇಗ ಸಮಾಧಾನ ಆಗ್ತದೆ. ಇಲ್ಲದ್ರೆ ತುಂಬಾ ಹಠ ಮಾಡ್ತಾರೆ. ಸೊ ಕೆಲವರು ಹೇಳ್ತಾರೆ ಹಾಲು ಕುಡಿಯುವಾಗ ಹಠ ಮಾಡ್ತಾನೆ ಯಾಕಂತ ಹೇಳಿದ್ರೆ ಮಗುವಿಗೆ ಹಾಲು ಸಿಗುದಿಲ್ಲ, ಇದರಿಂದ ಅದು ಹಠ ಮಾಡ್ತಾರೆ. ಸರ್, ನೀವು ಅವಾಗ ಹೇಳಿದ್ರಿ ಮಿನಿಮಮ್ 6 ತಿಂಗಳ ತನಕ ಹಾಲನ್ನು ಕೊಡಬೇಕು ಅಂತ. ಬಟ್ ಕೆಲವರು ಹೇಳ್ತಾರೆ 2 ಇಯರ್ಸ್ ತನಕ ಕೊಟ್ಟರು ಕೂಡ ಒಳ್ಳೇದು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಇದನ್ನ ನಾನು ಅವಾಗಲೇ ಹೇಳಿದೆ ಹಾಗೆ, ದರ್ ಆರ್ ಸಮಥಿಂಗ್ ಕಾಲ್ಡ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೇವೆ. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳಿದ್ರೆ ಫಸ್ಟ್ 6 ಮಂತ್ಸ್ ಮಗುವಿಗೆ ಯಾವುದು ಕೊಡ್ಲಿಕ್ಕಿಲ್ಲ, ಎದೆ ಹಾಲು ಮಾತ್ರ ಕೊಡಬೇಕು. ಮಗುವಿಗೆ ಏನಾದರೂ ಪ್ರೀಟರ್ಮ್ ಮಕ್ಕಳಿಗೆ ನೀವು ಕೆಲವೊಂದು ವಿಟಮಿನ್ ಡ್ರಾಪ್ಸ್ ಅನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ, ಐರನ್ ಡ್ರಾಪ್ಸ್ ಅನ್ನು ಪ್ರಿಸ್ಕ್ರೈಬ್, ಅದನ್ನ ಬಿಟ್ಟು ಬೇರೆ ಯಾವುದೇ ಇದನ್ನು ಮೆಡಿಸಿನ್ ಕೊಡ್ಲಿಕ್ಕಿಲ್ಲ, ಯಾವ ನೀರನ್ನು ಕೊಡ್ಲಿಕ್ಕಿಲ್ಲ, ದನದ ಹಾಲು ಕೊಡ್ಲಿಕ್ಕಿಲ್ಲ, ಫುಡ್ ಕೂಡ ಕೊಡ್ಲಿಕ್ಕಿಲ್ಲ. 6 ತಿಂಗಳು ಎದೆ ಹಾಲು ಮಾತ್ರ. ಒಂದು ಸರಿ 6 ತಿಂಗಳ ನಂತರ ನಾವು ಕಾಂಪ್ಲಿಮೆಂಟರಿ ಫೀಡ್ ಅಂತ ಸಾಲಿಡ್ ಫುಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೇವೆ. ಅದಾದ ನಂತರ ನೀವು ಎದೆ ಹಾಲನ್ನ ಕಂಟಿನ್ಯೂ ಮಾಡಬೇಕು. ಅದನ್ನ 1.5 to 2 ಇಯರ್ಸ್ ವರೆಗೆ ಕಂಟಿನ್ಯೂ ಮಾಡಬೇಕು. ಆಫ್ಟರ್ 2 ಇಯರ್ಸ್ ನಾವು ಯೂಶುವಲಿ ಎದೆ ಹಾಲನ್ನು ರೆಕಮೆಂಡ್ ಮಾಡೋದಿಲ್ಲ, ಯಾಕಂದರೆ ಎದೆ ಹಾಲು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಮಗುವಿಗೆ ಟೀತಿಂಗ್ ಸ್ಟಾರ್ಟ್ ಆಗಿರ್ತದೆ, ಇದರಿಂದ ಕೇರೀಸ್ ಆಗುವಂಥದ್ದು ಅಥವಾ ಅಬ್ನಾರ್ಮಲ್ ಟೀತಿಂಗ್ ಆಗುವಂಥ ಚಾನ್ಸಸ್ ಇರ್ತದೆ. ಅದರಿಂದ ಆಫ್ಟರ್ 2 ಇಯರ್ಸ್ ಯೂಶಲಿ ಬ್ರೆಸ್ಟ್ ಫೀಡಿಂಗನ್ನು ರೆಕಮೆಂಡ್ ಮಾಡೋದಿಲ್ಲ. ಟಿಲ್ 2 ಇಯರ್ಸ್ ನೀವು ಬ್ರೆಸ್ಟ್ ಫೀಡಿಂಗನ್ನು ಕಂಟಿನ್ಯೂ ಮಾಡ್ಬೋದು. ಓಕೆ ಸರ್, ಇವಾಗ ಸಾಕಷ್ಟು ಮಹಿಳೆಯರು ಬ್ರೆಸ್ಟ್ ಫೀಡಿಂಗ್ ಮಾಡೋದಿಲ್ಲ, ಯಾಕಂತಂದರೆ ಫಾರ್ಮಲ್ ಮಿಲ್ಕಿಗೆ ಮೊರೆ ಹೋಗ್ತಾರೆ. ತಮ್ಮ ಸೌಂದರ್ಯ ಹಾಳಾಗುತ್ತೆ ಅನ್ನೋ ದೃಷ್ಟಿಯಿಂದ ಫಾರ್ಮಲ್ ಮಿಲ್ಕಿಗೆ ಮೊರೆ ಹೋಗ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಸರ್ ಅಂತ? ಖಂಡಿತ ಇದು ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಈಗ ದನದ ಹಾಲು ಕರುವಿಗೆ, ಹಾಗೆ ತಾಯಿಯಿಂದ ಏನು ಹಾಲು ಪ್ರೊಡ್ಯೂಸ್ ಆಗ್ತದೆ ಅದು ಮಗುವಿಗೆ. ನಿಮ್ಮ ಮಗು ಹೆಲ್ದಿ ಆಗಿರಬೇಕು, ಉತ್ತಮವಾದಂತಹ ಇಮ್ಯುನಿಟಿ ಪವರ್ ಇರಬೇಕು, ಒಳ್ಳೆ ಗ್ರೋತ್ ಇರಬೇಕು ಅಂತ ನಿಮಗೆ ಇದ್ರೆ, ಮನಸ್ಸಲ್ಲಿ ಇದ್ರೆ, ನೀವು ಖಂಡಿತವಾಗಿ ಎದೆ ಹಾಲು ಬಿಟ್ಟು ಬೇರೆ ಏನು ಕೊಡ್ಲಿಕ್ಕಿಲ್ಲ. ಇನ್ನು ಕೆಲವರಿಗೆ ಎದೆ ಹಾಲು ಕೊಡುವಂತ ಇದು ಆಗುದಿಲ್ಲ, ಯಾಕಂದ್ರೆ ಅವರ ಮಿಲ್ಕ್ ಪ್ರೊಡಕ್ಷನ್ ಸರಿ ಆಗಿರೋದು ವೆರಿ ರೇರ್. ಎರಡನೇದಾಗಿ ತಾಯಿ ಏನಾದ್ರು ಕೀಮೋಥೆರಪಿ ಅಂತ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಏನಾದರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ, ಅಥವಾ ಕೆಲವೊಮ್ಮೆ ಏನು ಹೇಳ್ತಾರೆ ತಾಯಿಗೆ ಏನಾದರೂ HIV ಅಥವಾ ಬೇರೆ ಏನಾದರೂ ಕಾಯಿಲೆ ಇದ್ರೆ, ಆ ಟೈಮಲ್ಲಿ ರೇರ್ಲಿ ನಾವು ಇಂಥ ಟೈಮಲ್ಲಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅವರಿಗೆ ವಿಲ್ಲಿಂಗ್ ಇದ್ರೆ ನಾವು ಫಾರ್ಮುಲಾ ಮಿಲ್ಕನ್ನು ರೆಕಮೆಂಡ್ ಮಾಡ್ತೇವೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಮಕ್ಕಳಿಗೂ ತಾಯಿಯ ಎದೆ ಹಾಲು ಸಿಗ್ಬೇಕು, ಇದು ಮಗುವಿನ ಒಂದು ಹಕ್ಕು ಕೂಡ. ಖಂಡಿತ ಎಲ್ಲ ಮಕ್ಕಳು ಇದರಿಂದ ಮಗು, ಈಗ ನಮಗೆ ನೀವು ಹೇಳಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಒಂದು ಸದೃಢವಾದ ಒಂದು ದೇಶವನ್ನು ನಿರ್ಮಾಣ ಮಾಡಬೇಕಾದ್ರೆ ಒಂದು ಹೆಲ್ದಿ ಆರೋಗ್ಯವಾಗಿರುವಂತಹ ಬುದ್ಧಿವಂತ ಮಗು ಬಹಳ ಮುಖ್ಯ. ಸೊ ಅದು ಸಿಗುವುದು ಏನಂತ ಹೇಳಿದ್ರೆ ಎದೆ ಹಾಲನ್ನು ಕುಡಿಸುತ್ತೆ. ಸರ್, ಇನ್ನು ಮಗುವಿನ ಆರೈಕೆಯಲ್ಲಿ ಮಗುವಿಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಎಲ್ಲ ಆಯಿಲ್ ಹಾಕಿ ಮಸಾಜ್ ಮಾಡಿರೋದಾಗಿರ್ಬೋದು, ಇವೆಲ್ಲ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಬಟ್ ಸಾಕಷ್ಟು ಜನರಲ್ಲಿ ಡೌಟ್ ಇರ್ತದೆ, ಮಗುವಿಗೆ ಆಯಿಲ್ ಹಾಕಿ ಮಸಾಜ್ ಮಾಡ್ಬೋದಾ, ಇನ್ ಕೇಸ್ ಮಸಾಜ್ ಮಾಡಿದರೂ ಕೂಡ ಯಾವ ಒಂದು ಆಯಿಲನ್ನು ನಾವು ಯೂಸ್ ಮಾಡಬೇಕು ಅಂತ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಯೂಶುವಲಿ ನಮ್ಮ ಇಂಡಿಯನ್ ಕಲ್ಚರ್ ಪ್ರಕಾರ ಯೂಶುವಲಿ ಸ್ನಾನ ಮಾಡೋದಕ್ಕಿಂತ ಮುಂಚೆ ಮಗುವಿಗೆ ಎಣ್ಣೆ ಹಾಕಿ ಸ್ವಲ್ಪ ಮಸಾಜ್ ಮಾಡಿ, ನಾವು ಏನು ಹೇಳ್ತೇವೆ ಅಂದ್ರೆ ಅದು ಮಾಡೋದ್ರಿಂದ ಏನು ತಪ್ಪಿಲ್ಲ. ಸೊ ಮಾಡುವಂಥದ್ದನ್ನು ತುಂಬ ಜೆಂಟಲ್ ಆಗಿ ಮಾಡಬೇಕು. ಕೆಲವೊಂದ್ಸರಿ ಓವರ್ ಜೆಲಸ್ ಆಗಿ ಹ್ಯಾಂಗ್ ಮಾಡುವಂಥದ್ದು, ಕೈಯಿಂದ ಎತ್ತುವಂಥದ್ದು, ಕಾಲನ್ನು ವಿಪರೀತ ಸ್ಟ್ರೆಚ್ ಮಾಡೋದು, ಕೈಯನ್ನು ವಿಪರೀತವಾಗಿ ಸ್ಟ್ರೆಚ್ ಮಾಡೋದು, ಅಂಥದ್ದನ್ನು ನಾವು ಯೂಶುವಲಿ ರೆಕಮೆಂಡ್ ಮಾಡೋದಿಲ್ಲ. ಎರಡನೇದಾಗಿ ಈಗ ಫ್ಯಾನ್ಸಿ ಆಗಿದೆ ಅಂದ್ರೆ ಆ ಆಯಿಲ್ ಇದೆ, ಈ ಆಯಿಲ್ ಇದೆ, ಬೇರೆ ಆಲಿವ್ ಆಯಿಲ್ ಇದೆ, ಸೋ ಮೆನಿ ಕೇಳ್ಕೊಂಡು ಬರ್ತಾರೆ.
ನನ್ನ ಪ್ರಕಾರ ನಮ್ಮ ಮೆಡಿಕಲ್ ನಾಲೆಜ್ ಪ್ರಕಾರ ಏನು ಹೇಳೋದು ಅಂತ ಹೇಳಿದ್ರೆ ತೆಂಗಿನ ಎಣ್ಣೆ ಅಥವಾ ತುಪ್ಪ ಇದಕ್ಕಿಂತ ಉತ್ತಮವಾದಂಥ ಎಣ್ಣೆ ಯಾವುದೂ ಇಲ್ಲ. ನಮ್ಮ ತೆಂಗಿನ ಎಣ್ಣೆಯಲ್ಲಿ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ ಅಂತ ಇರ್ತದೆ, ಅದು ಸ್ಕಿನ್ ಹೈಡ್ರೇಷನ್ ಮೇಂಟೈನ್ ಆಗಲಿಕ್ಕೆ, ಸ್ಕಿನ್ ಟೆಕ್ಸ್ಚರ್ ಮೇಂಟೈನ್ ಆಗಲಿಕ್ಕೆ ಭಾಳ ಮುಖ್ಯವಾಗಿ ಬೇಕಾಗ್ತದೆ. ಇನ್ನು ಸೋಪ್ ಎಲ್ಲ ಕೇಳ್ತಾರೆ, ಯೂಶಲಿ ನಾರ್ಮಲಿ ನಾವು ಸಿಂಡೇಟ್ ಬಾರ್ ಅಂತ ಬರ್ತದೆ, ಅದನ್ನು ರೆಕಮೆಂಡ್ ಮಾಡ್ತೇವೆ. ಯಾಕಂದರೆ ಅದರ pH ಮಗುವಿನ pHಗೆ ಬ್ಯಾಲೆನ್ಸ್ ಆಗಿರ್ತದೆ. ಸೊ ಹಾಗಾಗಿ ಸ್ಕಿನ್ ರಫ್ನೆಸ್ ಅಥವಾ ಡ್ರೈ ಸ್ಕಿನ್, ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಕಮ್ಮಿ ಆಗ್ತದೆ. ಓಕೆ, ಇನ್ನು ಮಗುವಿಗೆ ಎಷ್ಟು ಸಲ ಸ್ನಾನ ಮಾಡಿಸ್ಬೋದು ಡೈಲಿ ಅಂತ? ಐಡಿಯಲಿ ಮಗುವಿಗೆ 1 ಸಾರಿ ಸ್ನಾನ ಮಾಡಿಸ್ಬೇಕು, ತಲೆ ಸ್ನಾನ, ಮೈ ಸ್ನಾನ. ಆನಂತರ ಸಂಜೆ ಟೈಮಲ್ಲಿ, ಈಗ ഇപ്പോൾ ಸಮ್ಮರ್ ಆಗಿದ್ರೆ ಮಗು ತುಂಬ ಸ್ವೆಟಿಂಗ್ ಆ ಥರ ಮಾಡ್ತಾ ಇದೆ ಅಂತ ಹೇಳಿದರೆ ಈವ್ನಿಂಗ್ ಟೈಮಲ್ಲಿ ಅಟ್ಲೀಸ್ಟ್ ಬಾಡಿ ವಾಶ್ ಅಥವಾ ಬಾಡಿಯನ್ನು ಸ್ಪಾಂಜಿಂಗ್ ಮಾಡುವಂಥದ್ದು, ಅಥವಾ ಟಬ್ಬಲ್ಲಿ ನೀರು ತಗೊಂಡು ಮಗುವಿನ ಬಾಡಿಯನ್ನು, ತಲೆ ಸ್ನಾನ ಮಾಡುವಂಥ ಅವಶ್ಯಕತೆ ಇಲ್ಲ, ಬಾಡಿಯನ್ನು ಸ್ನಾನ ಮಾಡಿಸಿ ಮಾಯಿಶ್ಚರೈಸಿಂಗ್ ಕ್ರೀಮ್ ಅಥವಾ ಎಣ್ಣೆ ಅಥವಾ ಬೇರೆ ಏನಾದರೂ ಅಪ್ಲೈ ಮಾಡ್ಬೋದು. ಸರ್, ಇನ್ನು ಕೆಲವು ಮಹಿಳೆಯರಿಗೆ 2-3 ತಿಂಗಳಲ್ಲಿ ಹಾಲು ನಿಂತು ಹೋಗ್ತದೆ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ದನದ ಹಾಲಿಗೆ ಮೊರೆ ಹೋಗ್ತಾರೆ. ಸೊ ಇನ್ನು ಆ ಟೈಮಲ್ಲಿ ನಾವು ದನದ ಹಾಲು ಕೊಡ್ಬೋದಾ? ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಆ್ಯಕ್ಚುಲಿ ನಾನು ಆವಾಗಲೇ ಹೇಳಿದಾಗೆ ದನದ ಹಾಲು ದನದ ಕರುವಿಗೆ ಅಂತ ಅದು ನೇಚರ್ ಇದು. ಸೊ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಸೈಂಟಿಫಿಕ್ ಆಗಿ ಬಂದರೆ, ಈಗ ಎದೆ ಹಾಲಿಗೂ ದನದ ಹಾಲಿಗೂ ಕಂಪೇರ್ ಮಾಡಿದರೆ ಏನು ಡಿಫ್ರೆನ್ಸ್ ಇದೆ ಅಂತೇಳಿ, ನೀವು ಏನು ಎದೆ ಹಾಲಲ್ಲಿ ಏನು ಪ್ರೋಟೀನ್ ಇದೆ ಅದರ 3 ಟೈಮ್ ಜಾಸ್ತಿ ಪ್ರೋಟೀನ್ ದನದ ಹಾಲಿನಲ್ಲಿ ಇರ್ತದೆ. ಸೊ ನಮ್ಮ ಮಗುವಿನ ಕಿಡ್ನಿ ಏನಿರ್ತದೆ, ಇಟ್ ಇಸ್ ವೆರಿ ಇಮ್ಮೆಚ್ಯೂರ್. ಈಗ ಹುಟ್ಟಿದ ಕೂಡಲೇ ಮಗುವಿನ ಕಿಡ್ನಿ ಒಬ್ಬರ ಅಡಲ್ಟ್ ಕಿಡ್ನಿಗೆ ಸಮಾನಾಗಿರುತ್ತಿಲ್ಲ, ಅದರಲ್ಲಿ ಏನು ಸ್ಟ್ರಕ್ಚರ್ ಇದೆ ಅದು ಇನ್ನೂ ಇಮ್ಮೆಚ್ಯೂರ್ ಇರ್ತದೆ. ನಾವು ಆವಾಗ ಜಾಸ್ತಿ ಪ್ರೋಟೀನ್ ಓವರ್ಲೋಡನ್ನು ಮಗುವಿಗೆ ಕೊಟ್ಟರೆ ಮಗುವಿನ ಕಿಡ್ನಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ನಿಮ್ಗೆ ಅದು ಆವಾಗ ಗೊತ್ತಾಗದೇ ಇರ್ಬೋದು, ಮುಂದೆ ಫ್ಯೂಚರಲ್ಲಿ ಗೊತ್ತಾಗ್ತದೆ. ಒಂದು. ಎರಡನೇದಾಗಿ ಪ್ರೋಟೀನ್ ಅಲರ್ಜಿ ಅಂತ ಏನು ಹೇಳ್ತೇವೆ, ಅದು ಚಿಕ್ಕ ಮಕ್ಕಳಲ್ಲಿ ಕಾಮನ್. ನೀವು ದನದ ಹಾಲನ್ನು ಬೇಗ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಮಿಲ್ಕ್ ಪ್ರೋಟೀನ್ ಅಲರ್ಜಿ ಉಂಟಾಗಿ ಮಗುವಿಗೆ ಲೂಸ್ ಮೋಷನ್ ಆಗುವಂಥದ್ದು ಅಥವಾ ವೆಯ್ಟ್ ಲಾಸ್ ಆಗುವಂಥದ್ದು, ಸರಿಯಾಗಿ ಹಾಲು ಕುಡಿದೇ ಇರುವಂಥದ್ದು, ಇಂತಹ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇದೆ. ಆದ್ರಿಂದ ಸೊ ನಿಮ್ಗೀಗ ಹೇಳಿದ ಹಾಗೆ ನೀವು 3 ತಿಂಗಳಲ್ಲಿ ಹಾಲು ಕಮ್ಮಿ ಆಯಿತು ಅಂತ ಹೇಳಿದರೆ, ನೀವು ಬೇರೆ ಹಾಲು ಕೊಡಬೇಕೆ ಅಂತಿದ್ರೆ ಯು ಕ್ಯಾನ್ ಗೋ ಫಾರ್ ಫಾರ್ಮುಲಾ ಮಿಲ್ಕ್. ಯಾಕಂದರೆ ಫಾರ್ಮುಲಾ ಮಿಲ್ಕನ್ನು ಯಾವ ಥರ ತಯಾರು ಮಾಡಿರ್ತಾರೆ ಅಂದರೆ ಅದು ಆದಷ್ಟು ಎದೆ ಹಾಲಿಗೆ ಸಮವಾಗಿರುವ ಹಾಗೆ ತಯಾರು ಮಾಡಿರ್ತಾರೆ. ಆದರೆ ದನದ ಹಾಲು ಮಗುವಿಗೆ ಒಳ್ಳೆಯದಲ್ಲ. ಎರಡನೇದಾಗಿ ಯಾವಾಗ ಸ್ಟಾರ್ಟ್ ಮಾಡ್ಬೋದು ದನದ ಹಾಲು ಅಂತ ಹೇಳಿದ್ರೆ, ನೀವು ಒಂದು 9 ಮಂತ್ಸ್ ಆದ ನಂತರ ಸ್ವಲ್ಪ ಡೈಲ್ಯೂಟ್ ಮಾಡಿ ನಿಮ್ಮ ಫುಡ್ ಪ್ರಿಪ್ರೇಷನ್ಗೆ ದನದ ಹಾಲನ್ನು ಯೂಸ್ ಮಾಡ್ಬೋದು. ಕುಡಿಲಿಕ್ಕೆ ನನ್ನ ಪ್ರಕಾರ 1 ವರ್ಷದ ನಂತರ ದನದ ಹಾಲನ್ನು ಇಂಟ್ರೊಡ್ಯೂಸ್ ಮಾಡೋದು ಭಾಳ ಉತ್ತಮ. ಓಕೆ, ನೀವು ಇವಾಗ ಹೇಳಿದ್ರಿ ಇನ್ ಕೇಸ್ ಎದೆ ಹಾಲು ಇಲ್ದಿದ್ದಾಗ ಫಾರ್ಮುಲಾ ಮಿಲ್ಕಿಗೆ ಹೋಗ್ಬೋದು ಅಂತ. ಬಟ್ ಈಗ ಫಾರ್ಮುಲಾ ಮಿಲ್ಕ್ ಎನ್ನುವಂಥದ್ದು ನಾವು ಎಷ್ಟರ ತನಕ ನಾವು ಕೊಡ್ಬೋದು? ಇವಾಗ 1 ಇಯರ್ ಅವ್ರು 6 ಮಂತ್ ಇಷ್ಟರ ತನಕ ಕೊಡ್ಬೋದು? ಫಾರ್ಮುಲಾ ಮಿಲ್ಕಲ್ಲಿ ಅವರ ಇದರಲ್ಲಿ ಅಂದರೆ ಯಾಕೆಂದರೆ ನಮ್ಮ ಎದೆ ಹಾಲಿನ ಪ್ರಿಪ್ರೇಷನ್ ಏನಿರ್ತದೆ ಅದರ ಕಂಟೆಂಟ್ ಏನಿದೆ ಅದು ಸ್ಟ್ಯಾಟಿಕ್ ಅಲ್ಲ. ಈಗ ಒಂದು ಹುಟ್ಟಿದಾಗಿ ಬರುವಂಥ ಎದೆ ಹಾಲು ಅಥವಾ 2 ವರ್ಷದಲ್ಲಿ ಬರುವಂಥ ಎದೆ ಹಾಲು ಸೇಮ್ ಇರೋದಿಲ್ಲ, ಅದರ ಕಂಟೆಂಟ್ ವೇರಿ ಇರ್ತದೆ. ಅದಕ್ಕೆ ಈ ಫಾರ್ಮುಲಾ ಮಿಲ್ಕನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿಯವರು ಏನಂತ ಹೇಳಿದರೆ ಎವ್ರಿ 6 ಮಂತ್ಸ್ಗೆ ಆಗುವಾಗ ಅದನ್ನು ಚೇಂಜ್ ಮಾಡ್ತಾರೆ. ಅದಕ್ಕೆ ನಿಮಗೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಆ ಥರ ಬರ್ತದೆ. ನಿಮ್ಮ ಡಿಪೆಂಡಿಂಗ್ ಆನ್ ನಿಮ್ಮ ಮಗುವಿನ ಏಜಿಗೆ ಅನುಸಾರವಾಗಿ ಯಾವ ಸ್ಟೇಜ್ ಬೇಕು ಅದನ್ನು ಯೂಸ್ ಮಾಡಬೇಕು. ಮತ್ತು ಕ್ವಾಂಟಿಟಿ ಎಷ್ಟು ತಗೊಳ್ತದೆ ಇದು ಹೇಳೋದು ತುಂಬ ಕಷ್ಟ. ಈಗ ಎದೆ ಹಾಲನ್ನು ಮಗು ಸಕ್ ಮಾಡ್ತದೆ, ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಎದೆ ಹಾಲು ಎಷ್ಟು ಕುಡಿತದೆ ಅಂತೇಳಿ. ಸೊ ನೀವು ಮಗು ಎಷ್ಟು ಕುಡಿತದೆ ಅನ್ನೋದರ ಮೇಲೆ ಅದನ್ನು ಪ್ರಿಪೇರ್ ಮಾಡಬೇಕು. ಮತ್ತು ಪ್ರಿಪೇರ್ ಮಾಡುವಾಗ ಏನಂತ ಹೇಳಿದ್ರೆ ಇನ್ಸ್ಟ್ರಕ್ಷನ್ ಏನಿರ್ತದೆ ಅಂತ ಹೇಳಿದ್ರೆ, ಒಂದು 30 ml ನೀರಿಗೆ 1 ಸ್ಕೂಪ್, ಈ ಫಾರ್ಮುಲಾ ಮಿಲ್ಕಲ್ಲಿ ಸ್ಕೂಪ್ ಕೊಟ್ಟಿರ್ತಾರೆ ಅದರಲ್ಲಿ 1 ಹಾಕಬೇಕು. ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ, ಬಿಸಿ ನೀರು ತಣ್ಣಗೆ ಮಾಡಿರುವಂಥ ನೀರಲ್ಲಿ ಮಿಶ್ರಣ ಮಾಡಿ ಅದನ್ನು ಕೊಡಬೇಕು. ನೀವು 30 ml ಕೊಡ್ತಾ ಇದ್ದೀರ ಅಂದರೆ 1 ಸ್ಕೂಪ್, ನೀವು 60 ml ಕೊಡ್ತಾ ಇದ್ದೀರ ಅಂತ ಹೇಳಿದ್ರೆ 2 ಸ್ಕೂಪ್, ಅದೇ ನೀವು 90 ml ಕೊಡ್ತಾ ಇದ್ದೀರ ಅಂದರೆ 3 ಸ್ಕೂಪ್. ಮತ್ತೆ 1 ಸರಿ ಪ್ರಿಪೇರ್ ಮಾಡಿದ ಫಾರ್ಮುಲಾ ಮಿಲ್ಕನ್ನು ಡಿಸ್ಕಾರ್ಡ್ ಮಾಡಬೇಕು. ಮತ್ತೆ ಅದನ್ನು 2 ಅವರ್ಸ್ ಆದಮೇಲೆ ಮತ್ತೆ ಕೊಡೋದು ಒಳ್ಳೆಯದಲ್ಲ. ಎರಡನೇದಾಗಿ ಮತ್ತೊಂದು ಏನಂತ ಹೇಳಿದರೆ, ಮಾಡುವಾಗಂತ ಹೈಲಿ ಹೈಜಿನಿಕ್ ಆಗಿರಬೇಕು. ಫಾರ್ಮುಲಾ ಮಿಲ್ಕನ್ನು ಮಾಡುವಾಗ ಏನಾದರೂ ಇನ್ಫೆಕ್ಷನ್ ಆದರೆ ಮಗುವಿಗೆ ಲೂಸ್ ಮೋಷನ್ ಆಗುವಂಥದ್ದು, ಜ್ವರ ಬರುವಂಥದ್ದು, ವಾಂತಿ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ಆದಷ್ಟು ಏನು ಪಾತ್ರೆಗಳನ್ನು ಯೂಸ್ ಮಾಡ್ತೀರಿ ಅದನ್ನು ನೀವು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಬೇಕು. ಎರಡನೇದಾಗಿ ನೀವು ಬಾಟಲ್ ಫೀಡಿಂಗನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಎಷ್ಟೇ ಆದರೂ ಸ್ಪೂನಲ್ಲಿ ಕೊಡುವಂಥದ್ದು ಒಳ್ಳೆಯದು. ನಾವು ಬಾಟಲ್ ಫೀಡನ್ನು ರೆಕಮೆಂಡ್ ಮಾಡುವಂಥದ್ದಿಲ್ಲ. ಯಾಕಂದರೆ ಒಂದು ಸರಿ ನೀವು ಬಾಟಲ್ ಫೀಡಿಂಗ್ ಮಾಡಿದರೆ ಮಗು ಮತ್ತೆ ಎದೆ ಹಾಲು ತಗೊಳ್ಳಿಕ್ಕೆ ತುಂಬ ಆಲಸ್ಯವನ್ನು ತೋರ್ತದೆ. ಯಾಕಂತ ಹೇಳಿದ್ರೆ ನಿಮಗೆ ಈ ಬಾಟಲಲ್ಲಿರುವಂಥ ನಿಪ್ಪಲ್ ತುಂಬ ಸಾಫ್ಟ್ ಆಗಿರ್ತದೆ, ಮಗುವಿಗೆ ಜಾಸ್ತಿ ಎನರ್ಜಿ ಸ್ಪೆಂಡ್ ಮಾಡ್ಬೇಕಂತಿರೋದಿಲ್ಲ, ಬಾಯಿ ಇಟ್ಕೊಳ್ಳಿ ಅದು ಡ್ರಾಪ್ ಬರ್ತದೆ. ಆದರೆ ಎದೆ ಹಾಲಲ್ಲಿ ಮಗು ತನ್ನ ಎನರ್ಜಿಯನ್ನು ಯೂಸ್ ಮಾಡಬೇಕು ಸಕ್ ಮಾಡಲಿಕ್ಕೆ, ಹಾಗೆ ಬರೋದಿಲ್ಲ. ಸೊ ಹಾಗಾದಾಗ ಇದರಲ್ಲಿ ಆರಾಮಾಗಿ ಸಿಗುವಾಗ ಮಗು ಯಾಕೆ ಕಷ್ಟಪಡ್ತದೆ, ಫಾರ್ಮುಲಾ ಮಿಲ್ಕ್ಗೆ ಅಡ್ಜಸ್ಟ್ ಆಗಿಬಿಡ್ತದೆ. ಆದ್ದರಿಂದ ಪ್ರತಿ ಸಾರಿ ಎದೆ ಹಾಲು ಕೊಟ್ಟು ನಂತರ ಫಾರ್ಮುಲಾ ಮಿಲ್ಕ್ ಕೊಡಬೇಕು. ಫಾರ್ಮುಲಾ ಮಿಲ್ಕ್ ಮೊದಲು ಕೊಟ್ಟು ಆಮೇಲೆ ಎದೆ ಹಾಲು ಕೊಡಬಾರ್ದು. ಎರಡನೇದಾಗಿ ಎದೆ ಹಾಲು ಕೊಡಲಿ ಫಾರ್ಮುಲಾ ಮಿಲ್ಕ್ ಕೊಡಲಿ,
ಚೆನ್ನಾಗಿ ನಾವು ಬರ್ಪ್ ಮಾಡಬೇಕು. ಆರಿಗೆ ಅಂತ ಏನು ಹೇಳ್ತೇವೆ ಅದನ್ನು ಕಂಪ್ಲೀಟ್ ಆಗಿ ತೆಗಿಬೇಕು. ಇಲ್ಲ ಅಂತ ಹೇಳಿದ್ರೆ ಆನಂತರ ಒಮಿಟ್ ಮಾಡುವಂಥ ಸಾಧ್ಯತೆಗಳು ಇರ್ತದೆ. ಮಲಗಿರುವಂಥ ಟೈಮಲ್ಲಿ ಒಮಿಟಿಂಗ್ ಏನಾರು ಆದರೆ ನೀವು ಹೇಳಿದಾಗೆ ಚೋಕಿಂಗ್ ಅಥವಾ ಆಸ್ಪಿರೇಷನ್ ಆಗಿ ಉಸಿರು ಕಟ್ಟುವಂಥ ತೊಂದರೆ ಆಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಮಗುವನ್ನು ಚೆನ್ನಾಗಿ ಬರ್ಪ್ ಮಾಡಿ ಮಲಗಿಸ್ಬೇಕು. ಕೆಲವೊಮ್ಮೆ ಏನಾಗ್ತದೆ, ಕೆಲವರು ನಮ್ಮ ಪೇಷಂಟ್ ಬಂದು ಹೇಳ್ತಾರೆ, ನಾವು ಅರ್ಧ ಗಂಟೆ 1 ಗಂಟೆ ಟ್ರೈ ಮಾಡಿದ್ವಿ ಆದರೂ ಬರ್ಪ್ ಹೋಗ್ತಾ ಇಲ್ಲ ಡಾಕ್ಟ್ರ್, ಏನು ಮಾಡೋದು ಅಂತೇಳಿ. ಆ ಥರ ಅವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಒಂದನೇದಾಗಿ ಮಗುವನ್ನು ಮಲಗಿಸುವಾಗ ತಲೆಯನ್ನು ಸ್ವಲ್ಪ ಮಟ್ಟಕ್ಕೆ ಎತ್ತರ ಮಟ್ಟಕ್ಕೆ ಮಾಡಿ ಮಲಗಿಸ್ಬೇಕು ಒಂದು. ಎರಡನೇದು, ನೀವು ಫಸ್ಟ್ ಒಂದು ½ an hour ಮಗುವನ್ನು ಒಂದು ಅರ್ಧ ಗಂಟೆ ರೈಟ್ ಸೈಡಿಗೆ ಟರ್ನ್ ಮಾಡಿ ಮಲಗಿಸಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಈ ತರ ವಾಮಿಟಿಂಗ್ ಆಗುವಂಥದ್ದು, ಆಸ್ಪಿರೇಷನ್ ಆಗುವಂಥದ್ದು ಕಮ್ಮಿ ಇರ್ತದೆ. ಇನ್ನೊಂದು ಕಾಮನ್ ಆಗಿ ಕೇಳುದು ಏನಂತ ಹೇಳಿದ್ರೆ, ಮಗು ಎದೆ ಹಾಲು ಕುಡಿತಾ ಇರ್ತದೆ, ಅವಾಗಲೇ ವಾಮಿಟ್ ಮಾಡ್ತದೆ ಅಂತ ಹೇಳ್ತಾರೆ. ನಾವು ಅದನ್ನ ರಿಫ್ಲೆಕ್ಸ್ ಅಂತ ಹೇಳ್ತೇವೆ. ಕೆಲವು ಮಕ್ಕಳು ಏನಿರ್ತಾರೆ ಅಂತ ಹೇಳಿದ್ರೆ ತುಂಬಾ ಫಾಸ್ಟ್ ಆಗಿ ಸಕ್ಕಿಂಗ್ ಅನ್ನ ಮಾಡ್ತಾರೆ. ಆವಾಗ ಅವರು ತುಂಬಾ ಏರ್ ಅನ್ನ ಸಾಲ್ವ್ ಮಾಡ್ತಾರೆ. ಆ ಏರ್ ಹೊರಗಡೆ ಬರುವಾಗ ಅದ್ರ ಜೊತೆಗೆ ಮಿಲ್ಕ್ ಕೂಡ ಬರ್ತದೆ, ಯಾಕಂದ್ರೆ ಇದು ಲಿಕ್ವಿಡ್ ಆಗಿರುತ್ತೆ. ಆವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವೀಗ ಒಂದು 10 minutes ಮಗುವಿಗೆ ಅಥವಾ 15 minutes ಫೀಡ್ ಮಾಡ್ತೀರಂತ ಹೇಳಿದ್ರೆ, ಒಂದು 5 ಅಥವಾ 10 minutes ಫೀಡಿಂಗ್ ಆದ್ಮೇಲೆ ಮಗುವನ್ನು ತೆಗೆದು ಬರ್ಪ್ ಮಾಡಿ ಮತ್ತೆ ಫೀಡಿಂಗ್ ಮಾಡ್ಬೇಕು. ಆವಾಗ ಈ ತರ ಸಮಸ್ಯೆಗಳನ್ನ ಕಮ್ಮಿ ಮಾಡ್ಬೋದು. ಸರ್, ಇವಾಗ ಸಾಕಷ್ಟು ಮಹಿಳೆಯರು ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅವರಿಗೆ ಇವಾಗ 6 months ತನಕ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಲನ್ನ. ಸೊ ಅಂಥವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಹಾಲನ್ನ ತೆಗೆದಿಟ್ಟು ಇವಾಗ ಫ್ರಿಡ್ಜಲ್ಲಿ ಇಟ್ಟು ಹೋಗೋದು, ಈ ತರ ಮಾಡ್ತಾರೆ. ಇದು ಸರಿನಾ ಅಥವಾ ತಪ್ಪಾ ಅಂತ ಒಂದು ಸೈಂಟಿಫಿಕ್ ಇದನ್ನ ತಕೊಂಡ್ರೆ, ಈ ಒಂದು ಮಿಲ್ಕ್ ಅನ್ನ ನೀವು ಹೊರಗಡೆ ಕೂಡ ಈಗ ಹೋಗುವ ಮುಂಚೆ ಫೀಡ್ ಮಾಡಿ ಅಥವಾ ಎಕ್ಸ್ಪ್ರೆಸ್ ಮಾಡಿ ಇಟ್ಟರೆ ಒಂದು 3 hours ಅದನ್ನ ಹೊರಗಡೆ ಇಡ್ಬೋದು. ಅಂದ್ರೆ ನೆಕ್ಸ್ಟ್ ಫೀಡ್ ಅನ್ನ ಅದನ್ನೇ ಕೊಡ್ಬೋದು. ಅದೇ ನೀವು ಫ್ರಿಜ್ಜಲ್ಲಿ, ಫ್ರೀಸರ್ ಅಲ್ಲ, ನಾರ್ಮಲ್ ಇದರಲ್ಲಿ ಇಟ್ಟರೆ ಒಂದು 24 hours ಇಡ್ಬೋದು ಅಂತ ಹೇಳ್ತಾರೆ. ಹಾಗೆ ಅದನ್ನೇನೋ ಫ್ರೀಸರ್ ಅಲ್ಲಿ ಇಟ್ಟರೆ ಇಟ್ ವಾಸ್ ಲೈಕ್ ತುಂಬಾ 1 ವಾರ 2 ವಾರದವರೆಗೆ ಕೂಡ ಸ್ಟೋರೇಜ್ ಮಾಡ್ಬೋದು. ಸೊ ಹಾಗಾಗಿ ನೀವು ಕೆಲಸಕ್ಕೆ ಹೋಗ್ತಾ ಇದ್ರೆ ಹೋಗುವ ಮುಂಚೆ ಫೀಡ್ ಮಾಡಿ, ನಿಮ್ಗೆ ಎಕ್ಸ್ಟ್ರಾ ಮಿಲ್ಕ್ ಇದ್ರೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಇಟ್ಟರೆ ಸೊ ಅದನ್ನು ನೆಕ್ಸ್ಟ್ ಅಟ್ಲೀಸ್ಟ್ ಅದನ್ನು ಕೊಡ್ಬೋದು ಒಂದು. ಎರಡನೇದಾಗಿ ನಿಮ್ಮ ಕೆಲಸದಲ್ಲಿ ಮಧ್ಯದಲ್ಲಿ ಬ್ರೇಕ್ ಇದ್ರೆ, ನಿಮ್ಮ ಮನೆ ಹತ್ರ ಇದ್ರೆ ಮಧ್ಯದಲ್ಲಿ ಬಂದು ಒಂದ್ಸರಿ ಫೀಡ್ ಮಾಡಿ ಕೂಡ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಮನೆಗೆ ಬಂದ ನಂತರ ಮತ್ತೆ ಫೀಡ್ ಮಾಡ್ಬೋದು. ಯೂಶುವಲಿ ಈಗ ಮ್ಯಾಟರ್ನಿಟಿ ಲೀವ್ ಅಂತ ಹೇಳಿದ್ರೆ ಯೂಶುವಲಿ 4 to 6 months ಎಲ್ಲ ಇರ್ತದೆ. ಎಷ್ಟು ಆಗ್ತದೋ ಅಷ್ಟು ಕಡೆಯವರೆಗೂ ನೀವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅನ್ನೇ ಕೊಡಿ. ಒಂದು ಸರಿ ನಿಮ್ಮ ಕೆಲಸ ಆಗುವಂತ 1 week ಮುಂಚೆ ನೀವು ಈ ಫಾರ್ಮುಲಾ ಮಿಲ್ಕ್ ಅನ್ನ ಕೊಡ್ಲಿಕ್ಕೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ದಟ್ ಮಗು ಅದಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಇಲ್ಲಾಂದ್ರೆ ಸಡನ್ ಆಗಿ ನೀವು ಫಾರ್ಮುಲಾ ಮಿಲ್ಕ್ ಕೊಟ್ಟಾಗ ವಾಮಿಟಿಂಗ್ ಆಗುವಂಥದ್ದು ಅಥವಾ ಹೊಟ್ಟೆ ಡುಬ್ ಆಗುವಂಥದ್ದು, ಮೋಷನ್ ಹೋಗದೆ ಇರುವಂಥದ್ದು, ಕಾನ್ಸ್ಟಿಪೇಷನ್ ಆಗುವಂಥದ್ದು, ಈಗ ತುಂಬಾ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಇರ್ತವೆ. ಓಕೆ, ಇನ್ನು ಲಸಿಕೆ ವಿಷಯಕ್ಕೆ ಬಂದ್ರೆ, ಇವಾಗ ಪುಟ್ಟ ಮಕ್ಕಳಿಗೆ ಲಸಿಕೆಯನ್ನ ಹಾಕೋದಿರುತ್ತೆ. ಇವಾಗ 3 months ಆಗಿರ್ಬೋದು, 6 months ಆಗಿರ್ಬೋದು, ಹೀಗೆ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಯಾವ್ದೆಲ್ಲ ಲಸಿಕೆಯನ್ನ ಮಕ್ಕಳಿಗೆ ಹಾಕ್ತಾರೆ ಅಂತ. ಈಗ ಲಸಿಕೆ ಅಂತ ಹೇಳಿ ಬಂದಾಗ ನಮ್ಮ ಸರ್ಕಾರದ ಉದ್ದೇಶ ಏನಂತ ಹೇಳಿದ್ರೆ, ಎಲ್ಲಾ ಮಕ್ಕಳಿಗೂ 100ಕ್ಕೆ 100 ಮಕ್ಕಳಿಗೂ ಲಸಿಕೆ ಅಂತ ಹೇಳುವಂಥದ್ದು ಸಿಗಬೇಕು. ನಾವು ಡೆಲಿವರಿ ಆದ ಕೂಡಲೇ ಹೆಪಟೈಟಿಸ್ ಬಿ, BCG, ಪೋಲಿಯೋ ಡ್ರಾಪ್ಸ್ ಇದನ್ನ ಕೊಡ್ತೇವೆ. ನಮ್ಮ ಕೋವಿನ್ ಅಂತ ಹೇಳುವಂತ ಒಂದು ಪೋರ್ಟ್ ಇದೆ ಸರ್ಕಾರದ್ದು, ಅದರಲ್ಲಿ ನಾವು ಅದನ್ನು ಕೊಟ್ಟಿರುವಂತದನ್ನು ಕೂಡ ಎಂಟ್ರಿ ಮಾಡಬೇಕು. ಅದಾದ ನಂತರ 1.5, 2.5, 3.5 ತಿಂಗಳಿಗೆ ವ್ಯಾಕ್ಸಿನೇಷನ್ ಇರ್ತದೆ. ಆ ವ್ಯಾಕ್ಸಿನೇಷನ್ ನಾವು ಏನು ಕೊಡ್ತೇವೆ ಅದು ನಮ್ಮ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಎಲ್ಲ ಫ್ರೀ ಆಗಿ ಗವರ್ಮೆಂಟ್ ಸೆಟಪ್ ಅಲ್ಲಿ ಸಿಗ್ತದೆ. ನಿಮಗೆ ಪ್ರೈವೇಟ್ ಅಲ್ಲಿ ತಗೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ತಗೊಳ್ಬಹುದು ಫ್ರೀ ಆಗಿ. ಎಲ್ಲ ವ್ಯಾಕ್ಸಿನ್, ಯಾವ ವ್ಯಾಕ್ಸಿನ್ಗೆ ಶೆಡ್ಯೂಲ್ ಅಲ್ಲಿ ಇದೆ, ಏನು ಫಾರಿನ್ ಅಲ್ಲಿ ಏನು ಫಾಲೋ ಮಾಡ್ತಾರೆ ಅದನ್ನು ಕೂಡ ಇಂಡಿಯಾದಲ್ಲಿ ಕೂಡ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಕೆಲವರಿಗೆ ಇದಿರ್ತದೆ, ನನ್ನ ಮಗು ಪ್ರೀಮೇಚರ್ ಹುಟ್ಟಿರುವಂತ ವ್ಯಾಕ್ಸಿನ್ ಕೊಡಬಾರ್ದು, ಆ ಥರ ಏನಿಲ್ಲ. ಒಂದು ಸರಿ ಮಗು 2 kg ಕ್ರಾಸ್ ಮಾಡಿದ ಮೇಲೆ 1.5 ತಿಂಗಳು, 2.5, 3.5 ತಿಂಗಳ ವ್ಯಾಕ್ಸಿನೇಷನ್ ತಗೋಬಹುದು. ಓಕೆ, ಇನ್ನೊಂದು ಕೇಳಬೇಕು, ಸಾಕಷ್ಟು ಪೇರೆಂಟ್ಸ್ ನೆಗ್ಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಯಾಕೆ ಹಾಕಬೇಕು ಅಂತ. ಸೊ ನಾವು ಅಂದ್ರೆ ಕಾಣ್ತಾ ಇರ್ತವೆ, ಈಗ ಆಶಾ ಕಾರ್ಯಕರ್ತರು ಮನೆಗೆ ಬಂದು ಹೇಳೋದಾಗಿರ್ಬೋದು, ವ್ಯಾಕ್ಸಿನ್ ಹಾಕಿ ಅಂತ. ಸೊ ಅಂತ ಪೇರೆಂಟ್ಸ್ಗೆ ಏನು ಹೇಳ್ತೀರಾ ಸರ್? ವ್ಯಾಕ್ಸಿನೇಷನ್ ಅಂತ ಹೇಳುವಂಥದ್ದು ಇದು ಭಾರತದಲ್ಲಿ ಮಾತ್ರ ಇರುವಂಥದ್ದಲ್ಲ, ವಿಶ್ವದಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ ವ್ಯಾಕ್ಸಿನೇಷನ್ ಇದೆ. ದರ್ ಆರ್ ಸಮ್ ಡಿಸೀಸಸ್ ಏನಿದೆ ಇದನ್ನು ನಾವು ವ್ಯಾಕ್ಸಿನ್ ಕೊಡೋದ್ರಿಂದ ಪ್ರಿವೆಂಟ್ ಮಾಡ್ಬೋದು. ಅವೆಲ್ಲವೂ ಲೈಫ್ ಥ್ರೆಟ್ನಿಂಗ್ ಡಿಸೀಸಸ್. ಆದ್ದರಿಂದ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತ ಹೇಳಿದರೆ, ಯಾವ ವ್ಯಾಕ್ಸಿನ್ ಇದೆ ಅದನ್ನು ಆನ್ ಟೈಮ್ ನೀವು ಗೌರ್ಮೆಂಟ್ ಸೆಟಪ್ಗೆ ಹೋಗಿ ಆಶಾ ಕಾರ್ಯಕರ್ತರ ಹೆಲ್ಪನ್ನು ತಗೊಳ್ಳಿ, ಹೋಗಿ ತಗೊಳ್ಳಿ. ಓಕೆ, ಇನ್ನೊಂದು, ನಾವಿವಾಗ ಚಿಕ್ಕ ಮಕ್ಕಳಿಗೆ ಜ್ವರ ಬಂದರೆ ನಮಗೆ ಗೊತ್ತಾಗೋದಿಲ್ಲ. ಸೊ ಏನಾದರೂ ಸಿಂಬಲ್ಸನ್ನು ನಾವು ಕಾಣಬಹುದಾ ಮಕ್ಕಳಲ್ಲಿ? ಕೆಲವೊಂದು ಡೇಂಜರ್ ಸೈನ್ಸ್ ಅಂತ ಇದ್ದಾವೆ. ಈಗ ಒಂದು ನವಜಾತ ಶಿಶುಗಳಿಗೆ ಬಂದಾಗ ಕೆಲವೊಂದು ಡೇಂಜರ್ ಸೈನ್ಸ್ ಅಂತ ಇದ್ದಾವೆ. ನೀವು ಮನೆಯಲ್ಲಿ ಅವನ್ನ ನೋಡಬೇಕು. ಅಂತ ಡೇಂಜರ್ ಸೈನ್ಸ್ ಇದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಅನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಡಾಕ್ಟರನ್ನ ಮೀಟ್ ಆಗಬೇಕು. ಒಂದನೇದಾಗಿ ಮಗು ಹಾಲು ಕುಡಿದೇ ಇದ್ರೆ, ಮಗು ವಿಪರೀತ ನಿದ್ರೆ ಮಾಡುವಂಥದ್ದು, ಹೇಳ್ತಾನೆ ಇಲ್ಲ, ಹೆಚ್ಚು ಎಪ್ಸಿದ್ರು ಹೇಳ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ 4 to 6 hours ಮಲಗ್ತಾ ಇದೆ. ಮೂರನೇದು ಏನಂತ ಹೇಳಿದ್ರೆ, ಯೂರಿನ್ ಅಮೌಂಟ್ ಪಾಸ್ ಮಾಡಿರುವಂಥದ್ದು ಕಮ್ಮಿ ಆಗಿರುವಂಥದ್ದು, ಅಥವಾ ಮಗುವಿನ ಕೈ ಕಾಲು ಬಾಯಿ ನೀಲಿ ಆಗಿರುವಂಥದ್ದು, ಅಥವಾ ಫಿಟ್ಸ್ ಥರ ಏನಾದರೂ ಬಂದರೆ, ಇಂತಹ ಡೇಂಜರ್ ಸೈನ್ಸ್ ಇದ್ದರೆ
ಆದಷ್ಟು ಬೇಗ ನೀವು ಆಸ್ಪತ್ರೆಯನ್ನು ಕನ್ಸಲ್ಟ್ ಆಗಬೇಕು ಅಥವಾ ಪಿಡಿಯಾಟ್ರಿಷಿಯನನ್ನು ಕನ್ಸಲ್ಟ್ ಆಗಬೇಕು. ಅಥವಾ ಮಗುವಿಗೆ ಈಗ ಕಾಮನ್ ಆಗಿ ಮಗುವಿಗೆ ನವಜಾತ ಶಿಶುಗಳಲ್ಲಿ ಬರುವ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ ಜಾಂಡಿಸ್. ಯೂಶುವಲಿ ನಾರ್ಮಲಿ ಆಗಿ ಎಲ್ಲ ಮಕ್ಕಳಲ್ಲೂ ಜಾಂಡಿಸ್ ಬರ್ತದೆ, ಕೆಲವರಿಗೆ ಜಾಸ್ತಿ ಇರ್ತದೆ, ಕೆಲವರಿಗೆ ಕಮ್ಮಿ ಇರ್ತದೆ. ಸೊ ಜಾಸ್ತಿ ಇದ್ದಾಗ ನೀವು ಆಸ್ಪತ್ರೆಯಲ್ಲಿ ಇದ್ದಾಗ ಫೋಟೋಥೆರಪಿ ಅಂತ ಹೇಳುವಂಥದ್ದು, ಬ್ಲೂ ಲೈಟಲ್ಲಿ ಇಡುವಂಥ ಒಂದು ಟ್ರೀಟ್ಮೆಂಟನ್ನು ಕೊಡ್ತೇವೆ. ಒಂದು ಸರಿ ಅದು ಕಮ್ಮಿ ಆದ ನಂತರ ಡಿಸ್ಚಾರ್ಜ್ ಮಾಡ್ತೇವೆ. ಕೆಲವು ಮಕ್ಕಳಿಗೆ ಮನೆಗೆ ಹೋದ ನಂತರ ಕೂಡ ಜಾಂಡಿಸ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರ್ತದೆ. ಆ ಟೈಮಲ್ಲಿ ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ, ನಿಮಗೆ ಮಗುವಿನ ದೇಹದ ಸ್ಕಿನ್ ಅಥವಾ ಸೋಲ್ ಅಥವಾ ಪಾಮ್ ಇದು ತುಂಬಾ ಎಲ್ಲೋ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಮೀಟ್ ಆಗಬೇಕು. ಕೆಲವು ಮಕ್ಕಳಿಗೆ ಕಣ್ಣು ಎಲ್ಲೋ ಇರ್ತದೆ, ಅದು ಏನು ಪ್ರಾಬ್ಲಮ್ ಇರುತ್ತಿಲ್ಲ, ಅದು ಟೈಮ್ ತಗೊಳ್ತದೆ. ಬಟ್ ಸೋಲ್, ಪಾಮ್ ಮತ್ತು ದೇಹದ ಸ್ಕಿನ್ ಏನಾದರೂ ಎಲ್ಲೋ ಆದರೆ ಇಮಿಡಿಯೇಟ್ ಆಗಿ ವೈದ್ಯರನ್ನ ಕನ್ಸಲ್ಟ್ ಮಾಡಿ. ಓಕೆ, ಇವಾಗ ಇನ್ನೊಂದು ಕೇಳಬೇಕು. ಕೆಲವು ಮಕ್ಕಳು ಪ್ರೀ ಮೆಚುರಿಟಿ ಆಗಿ ಹುಡ್ತವೆ. ಸೊ ಇದಕ್ಕೇನಾದರೂ ಕಾರಣಗಳ ಇದೆಯಾ ಅಂತ? ಭಾಳ ಕಷ್ಟ ಏನಕ್ಕೆ ಪ್ರೀಮೆಚೂರ್ ಡೆಲಿವರಿ ಆಗ್ತದೆ ಅಂತ ಹೇಳುವಂಥದ್ದು. ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಗಳು ಇದ್ದಾವೆ ಪ್ರೀಮೆಚೂರ್ ಡೆಲಿವರಿ ಆಗಲಿಕ್ಕೆ. ಒಂದನೇದು ಏನಂತ ಹೇಳಿದ್ರೆ, ಈಗ ಫಸ್ಟ್ ಮಗು ನಿಮಗೆ ಪ್ರೀಮೆಚೂರ್ ಆಗಿದ್ದರೆ ಎರಡನೇ ಮಗು ಪ್ರೀಮೆಚೂರ್ ಆಗುವಂಥ ಸಾಧ್ಯತೆ ಇರ್ತದೆ. ಎರಡನೇದು ತಾಯಿಗೆ ಶುಗರ್ ಇರುವಂಥದ್ದು, ಅದನ್ನು ನಾವು ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ ಅದು. ಅಥವಾ ಡೆಲಿವರಿ ಟೈಮಲ್ಲಿ ಹೈಪರ್ ಟೆನ್ಷನ್ ಇರುವಂಥದ್ದು. ಅಥವಾ ಪ್ಲಾಸೆಂಟಲ್ ಅಂತ, ಪ್ಲಾಸೆಂಟ ಅಂದರೆ ನಾವು ಕಸ ಅಂತ ಹೇಳ್ತೇವೆ, ಅಥವಾ ನಮ್ಮ ಹೊಟ್ಟೆಯಲ್ಲಿ ಮಗುವಿಗೆ ನ್ಯೂಟ್ರಿಷನ್ ಅನ್ನು ಸಪ್ಲೈ ಮಾಡುವಂಥ ಒಂದು ಅಂಗ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಪ್ರೀಮೆಚುರಿಟಿ ಇದಾಗ್ತದೆ. ಇನ್ನು ಕೆಲವೊಂದು ಸರಿ ಏನಾಗುತ್ತೆ ಅಂದರೆ, ಸಡನ್ ಆಗಿ ಬಾಡಿಯಲ್ಲಿ ನೀರು ಹೋಗಲಿಕ್ಕೆ ಸ್ಟಾರ್ಟ್ ಆದರೆ ಕೆಲವರಿಗೆ ಪ್ರೀಮೆಚೂರ್ ಡೆಲಿವರಿ ಸ್ಟಾರ್ಟ್ ಆಗ್ತದೆ. ಅಥವಾ ನೀರು ತುಂಬ ಜಾಸ್ತಿ ಇದ್ರೂ ಕೂಡ ಪ್ರೀಮೆಚೂರ್ ಡೆಲಿವರಿ ಆಗ್ತದೆ. ಇದೇನಾದರೂ ನಾವು ತಡೆಗಟ್ಟಬಹುದಾ ಅಂತ? ಏನಾದರೂ ತಡೆಗಟ್ಟುವುದಂತ ಹೇಳಿದ್ರೆ ನೀವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಬೇಕು. ಬಿ ಪಿ ಇದ್ರೆ ಬಿ ಪಿಗೆ ಸಂಬಂಧಪಟ್ಟ ಟ್ರೀಟ್ಮೆಂಟ್, ಶುಗರ್ಗೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟ್, ವೆಯ್ಟ್ ಮಾನಿಟರಿಂಗ್, ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್, ಇಂಥವುಗಳನ್ನು ತಗೊಳ್ಳೋದ್ರಿಂದ ಪ್ರೀಮೆಚುರಿಟಿಯನ್ನು ಕಮ್ಮಿ ಮಾಡೋದು. ಯಾಕೆ ಪ್ರೀಮೆಚುರಿಟಿ ಕನ್ಸರ್ನ್ ಅಂತ ಹೇಳಿದರೆ, ಪ್ರೀಮೆಚುರಿಟಿಯಲ್ಲಿ ಡಿಫ್ರೆಂಟ್ ಟೈಪ್ ಇದೆ. ಈಗ ಒಂದು 4 ವಾರ ಮುಂಚೆ ಹುಟ್ಟಿದ್ರೆ ಯೂಶುವಲಿ ಅಷ್ಟೊಂದು ಸಮಸ್ಯೆಗಳು ಬರೋದಿಲ್ಲ. ಕೆಲವು ಮಕ್ಕಳು 8 to 10 ವೀಕ್ಸ್ ಪ್ರೀಮೆಚೂರ್ ಆಗಿ ಹುಡ್ತಾರೆ. ಈಗ ಏನು ಡೆಲಿವರಿ ಡೇಟ್ ಇರ್ತದೆ ಅದಕ್ಕಿಂತ 10 ವಾರ ಮುಂಚೆ ಹುಡ್ತಾರೆ. ಅಂಥ ಟೈಮಲ್ಲಿ ಆ ಮಕ್ಕಳಿಗೆ ಏನಾಗಿರ್ತಂದ್ರೆ, ಆ ಬಾಡಿ ಆರ್ಗನ್ಸ್ ಏನಿದಾವೆ ಅವೆಲ್ಲವೂ ಏನಂದರೆ ಫೈನ್ ಟ್ಯೂನಿಂಗ್, ಮೆಚುರಿಟಿ, ಇನ್ನು ಕಂಪ್ಲೀಟ್ ಮೆಚುರಿಟಿ ಆಗಿರೋದಿಲ್ಲ. ಇದಕ್ಕಿಂತ ಅದರ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರ್ತದೆ. ಸೊ ನಿಮ್ಗೆ ಗೊತ್ತಿರ್ಬೋದು, RDS ಅಂತ ಹೇಳಿದ್ರೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಹೇಳುವಂಥದ್ದು ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಇನ್ ಪ್ರೀಮೆಚೂರ್ ಬೇಬೀಸ್. ಅವರ ಲಂಗ್ಸ್ ಮೆಚ್ಯೂರ್ ಆಗದೇ ಇರೋದ್ರಿಂದ ಲಂಗ್ಸಲ್ಲಿ ನೀರು ತುಂಬಿರ್ತದೆ. ಆದ್ದರಿಂದ ಡೆಲಿವರಿ ಆದ ಕೂಡಲೇ ಮಗುವಿಗೆ ಉಸಿರಾಟದ ಸಮಸ್ಯೆ ಬರುವಂಥದ್ದು ಭಾಳ ಮುಖ್ಯ, ಕಾಮನ್ ಆಗಿ ಕಂಡು ಬರುವಂಥದ್ದು. ಆನಂತರ ಎರಡನೇ ಸಮಸ್ಯೆ ಏನಂತ ಹೇಳಿದ್ರೆ, ಅದರ ಕರಳೇನಿದೆ ಇನ್ನು ಡೈಜೆಸ್ಟ್ ಮಾಡ್ಕೊಳ್ಳುವಂಥ ಕೆಪಾಸಿಟಿಗೆ ಬಂದಿರೋದಿಲ್ಲ. ಸೊ ನಾವು ಹಾಲು ಕೊಟ್ಟಾಗ ಅದು ಡೈಜೆಸ್ಟ್ ಆಗದೇ ಇರುವಂಥದ್ದು, ಹೊಟ್ಟೆ ಡುಬ್ಬಾಗುವಂಥದ್ದು, ಅಥವಾ ಮೋಷನಲ್ಲಿ ಬ್ಲಡ್ ಹೋಗುವಂಥದ್ದು, ಹೀಗೆ ಸಮಸ್ಯೆಗಳು ನಾವು ಅದನ್ನು NEC ಅಂತ ಹೇಳ್ತೇವೆ. ಇದು ಕೂಡ ಪ್ರೀಮೆಚೂರ್ ಮಕ್ಕಳಲ್ಲಿ ಕಾಮನ್ ಆಗಿ ಬರ್ತದೆ. ಸೊ ಪ್ರೀಮೆಚೂರ್ ಮಕ್ಕಳ ಆರೈಕೆ ಭಾಳ ಮುಖ್ಯ. ಅದನ್ನು ನಾವು ಯೂಶುವಲಿ ನಿಯೋನೇಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಏನು ಹೇಳ್ತೇವೆ. ಈಗ ICU ಅಂತ ಅಡಲ್ಟ್ಗೆ ಹೇಗಿರ್ತದೆ ಹಾಗೆ ಮಕ್ಕಳ ICU ಅನ್ನು ನಾವು ನಿಯೋನೇಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಹೇಳ್ತೇವೆ. ಅಲ್ಲಿ ಅದನ್ನು ಇಟ್ಟು ಅವನ್ನ ವಾರ್ಮರ್ ಕೆಳಗಡೆ, ವಾರ್ಮರ್ ಅಂದರೆ ಬೆಚ್ಚಗೆ ಇಟ್ಕೊಳ್ಳುವಂಥ ಕಾರಣಕ್ಕೆ ವಾರ್ಮರ್ ಅಥವಾ ಇನ್ಕ್ಯುಬೇಟರನ್ನು ಯೂಸ್ ಮಾಡಿ ಸ್ವಲ್ಪ ಹಾಲನ್ನು ಕೊಟ್ಟು, ಒಂದು ಸರಿ ಮಗು ಜೀರ್ಣ ಮಾಡ್ಕೊಳ್ತದೆ ಅಂದರೆ ಅದನ್ನು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿ, ಆನಂತರ ಎದೆ ಹಾಲಿಗೆ ಶಿಫ್ಟ್ ಮಾಡಿ, ಆನಂತರ ಮಗುವನ್ನು ತಾಯಿಯ ಹತ್ತಿರ ಕೊಡ್ತೇವೆ. ಇಂಥ ಮಕ್ಕಳನ್ನು ಕೇರ್ ತಗೊಳ್ಳುವಾಗ ಭಾಳ, ಮನೆಗೆ ಹೋದ ನಂತರ ಕೂಡ ಭಾಳ ಎಕ್ಸ್ಟ್ರಾ ಕೇರನ್ನು ನೀವು ತಗೊಳ್ಬೇಕಾಗ್ತದೆ. ಕೆಲವರು ಏನಾಗ್ತದೆ, ಮನೆಗೆ ಹೋದ್ಮೇಲೆ ಅವರ ರಿಲೇಟಿವ್ಸ್ ಇವರು ಮಗು ನೋಡಲಿಕ್ಕೆ ಬರುವಂಥದ್ದು. ಯಾಕಂತ ಹೇಳಿದ್ರೆ ಅವರು ಎಲ್ಲ ಕಡೆ ಹೋಗಿ ಬಂದಿರ್ತಾರೆ. ಆ ಮಗುವಿಗೆ ಏನಾದರೂ ಇನ್ಫೆಕ್ಷನ್ ಸ್ಪ್ರೆಡ್ ಆದರೆ ಅವರ ಇಮ್ಯುನಿಟಿ ಲೋ ಇರ್ತದೆ, ಸೆಪ್ಸಿಸ್ ಅಂತ ಆಗ್ತದೆ. ಇದರಿಂದ ಮಗುವಿನ ಜೀವಕ್ಕೆ ಅಪಾಯ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಅದರಿಂದ ನೀವೇನೋ ನಿಮ್ಮ ಮನೆಯಲ್ಲಿ ಪ್ರೀಮೆಚೂರ್ ಮಕ್ಕಳಿದ್ರೆ, ಯಾರೇ ವೀಕ್ಷಕರು ನೋಡ್ತಿದ್ರೆ ಮನೆ, ಆದಷ್ಟು ವಿಸಿಟರ್ಸ್ನ ಅವಾಯ್ಡ್ ಮಾಡಿ. ಒಂದು ಸರಿ ಮಗು ಒಂದು 4 ಅಥವಾ 5 kg ಕ್ರಾಸ್ ಆದ ನಂತರ ನೀವು ನಾರ್ಮಲ್ ಮಕ್ಕಳಂತೆ ಟ್ರೀಟ್ ಮಾಡೋದು. ಅಲ್ಲಿವರೆಗೆ 4 ರಿಂದ 5 kg ಕ್ರಾಸ್ ಆಗುವವರೆಗೆ ಇಂಥ ಮಕ್ಕಳಲ್ಲಿ ಎಕ್ಸ್ಟ್ರಾ ಕೇರನ್ನು ತಗೊಳ್ಬೇಕು. ಎಸ್ಪೆಷಲಿ ಬೇಗ ಹುಟ್ಟಿರುವಂಥ 1 kgಗಿಂತ ಅಥವಾ 1.5 kgಗಿಂತ ಕಮ್ಮಿ ಹುಟ್ಟಿರೋ ಮಕ್ಕಳಲ್ಲಿ ಭಾಳಷ್ಟು ಕೇರನ್ನು ತಗೊಳ್ಬೇಕು. ಯಾರು ನೋಡ್ಕೊಳ್ತಾರೆ ಅವರು ತುಂಬ ಕ್ಲೀನಾಗಿ ಹೈಜಿನಿಕ್ ಆಗಿರಬೇಕು. ಮನೆಯಲ್ಲಿ ಈಗ ಅಜ್ಜಿ ಅಥವಾ ಯಾರೋ ನೋಡ್ಕೊಳ್ಳೋರಿದ್ರೆ ತಾಯಿ, ಇವರು ಮಾತ್ರ ಮಗುವನ್ನು ಹ್ಯಾಂಡಲ್ ಮಾಡಬೇಕು. ಎಲ್ಲರೂ ಬಂದು ಮಗುವನ್ನು ಹ್ಯಾಂಡಲ್ ಮಾಡುವಂಥದ್ದು, ಕೈಯನ್ನು ತೊಳೆಯದೆ ಮಗುವನ್ನು ಮುಟ್ಟುವಂಥದ್ದು, ಇಂತಹ ಒಂದು ಇದನ್ನು ನೀವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಸರ್, ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವುದೆಲ್ಲ ಸಮಸ್ಯೆಗಳನ್ನ ಕಾಣ್ಬೋದು? ನೀವು ಆವಾಗಲೇ ಹೇಳಿದ್ರು, ಜ್ವರ ಆಗಿರ್ಬೋದು, ಜಾಂಡಿಸ್ ಆಗಿರ್ಬೋದು, ಇದನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗಳನ್ನ ನಾವು ಮಕ್ಕಳಲ್ಲಿ ಕಾಣಬಹುದಾ ಅಂತ? ಒಂದು ಸರಿ ಈಗ ನಾನು ಆವಾಗ ಹೇಳಿದ್ದು ಕಾಯಿಲೆ ಎಲ್ಲ ಸಿಂಪ್ಟಮ್ಸ್ ಅಂತ ಹೇಳಿರುವಂಥದ್ದು. ನೀಲಿ ಆಗುವಂಥದ್ದು, ನೀಲಿ ಆಗ್ಲಿಕ್ಕೆ ಬೇರೆ ಬೇರೆ ಕಾರಣ ಇರ್ತದೆ. ಇನ್ಫೆಕ್ಷನ್ ಆಗಿ ಕಫ ಆದ್ರೆ ನೀಲಿ ಆಗ್ತದೆ, ಹಾರ್ಟಿನ ಪ್ರಾಬ್ಲಮ್ ಇದ್ರೆ ನೀಲಿ ಆಗ್ತದೆ, ಜಾಂಡಿಸ್ ಬಂದ್ರೆ ಕೈ ಕಾಲೆಲ್ಲ ಎಲ್ಲೋ ಆಗ್ತದೆ. ಹಾಗೆ ಜ್ವರ ಅಂತ ಹೇಳಿದ್ರೆ ಯೂಶುವಲಿ ಇನ್ಫೆಕ್ಷನ್,
ಸೊ ಇನ್ಫೆಕ್ಷನ್ ಅನ್ನ ಮಕ್ಕಳಲ್ಲಿ ಅಂದ್ರೆ ನವಜಾತ ಶಿಶುಗಳಲ್ಲಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಇಲ್ಲ. ಇಂಥ ಮಕ್ಕಳಲ್ಲಿ IV ಆಂಟಿಬಯೋಟಿಕ್ ಅವಶ್ಯಕತೆ ಇರ್ತದೆ, ಇವನ್ ಅಡ್ಮಿಷನ್ ಅವಶ್ಯಕತೆ ಇರ್ತದೆ. ಅದರಿಂದ ಫೀವರ್ ಬರುವಂಥದ್ದು ಈ ನವಜಾತ ಶಿಶುಗಳಲ್ಲಿ ಒಂದು ದೊಡ್ಡ ಸಮಸ್ಯೆ. ಅದರಿಂದ ಫೀವರ್ ಅನ್ನು ಯಾವತ್ತೂ ಅವಾಯ್ಡ್ ಮಾಡಬೇಡಿ. ಇನ್ನೊಂದು ಕಾರಣ ಏನು ಫೀವರ್ಗೆ ಏನಿರ್ತದೆ, ನಾವು ಡಿಹೈಡ್ರೇಷನ್ ಫೀವರ್ ಅಂತ ಹೇಳ್ತೇವೆ. ನೀವು ಸರಿಯಾಗಿ ಫೀಡ್ ಮಾಡದೆ ಮಗುವಿಗೆ ಡಿಹೈಡ್ರೇಷನ್ ಆಗ್ತಾ ಇದ್ರೂ ಕೂಡ ಫೀವರ್ ಬರ್ತದೆ. ಇದನ್ನು ನಾವು ಡಿಹೈಡ್ರೇಷನ್ ಫೀವರ್ ಅಂತ ಹೇಳ್ತೇವೆ. ಇದನ್ನು ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು, ಈ ಡಿಹೈಡ್ರೇಷನ್ ಫೀವರ್ ಇನ್ಫೆಕ್ಷನ್ ಇಂದ ಆಗಿರೋದು ಅಂತ ಹೇಳಿದ್ರೆ, ತುಂಬಾ ವೆಯ್ಟ್ ಲಾಸ್ ಆಗಿದ್ರೆ, ಮಗುವಿನ ಐಸ್ ಎಲ್ಲ ಫುಲ್ ಸಂಕನಾಗಿ ಡಿಹೈಡ್ರೇಷನ್ ಸಿಂಪ್ಟಮ್ಸ್ ಇದ್ರೆ, ಅಥವಾ ಮಗುವಿನ ಫುಲ್ ಬಾಡಿ ಇನ್ಕ್ಲೂಡಿಂಗ್ ಸೋಲ್ ಪಾಮ್ ಎಲ್ಲನೂ ಬಿಸಿ ಆಗಿದ್ರೆ ಇದು ಡಿಹೈಡ್ರೇಷನ್ ಫೀವರ್ ಇರ್ತದೆ. ಇದೇ ಇನ್ಫೆಕ್ಷನ್ ಇಂದ ಬರುವ ಫೀವರ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಮಗುವಿನ ಸೆಂಟ್ರಲ್ ಪಾರ್ಟ್ ಆಫ್ ದ ಬಾಡಿ ತುಂಬಾ ಬಿಸಿ ಇರ್ತದೆ. ನೀವು ಅದೇ ಸೋಲ್ ಪಾಮ್ ಅನ್ನು ಮುಟ್ಟಿದ್ರೆ ಫುಲ್ ನೀಲಿ ಆಗಿರುವಂತದ್ದು, ಕೋಲ್ಡ್ ಆಗಿರುವಂತದ್ದು ಇರ್ತದೆ. ಇದು ಯೂಶಲಿ ಇನ್ಫೆಕ್ಷನ್ ಅಲ್ಲಿ ಇದಾಗುವುದು. ಇನ್ನು ಡೆಲಿವರಿ ಟೈಮ್ ಅಲ್ಲಿ ಇಂಥ ನವಜಾತ ಶಿಶುಗಳಲ್ಲಿ ಏನೇನು ಸಮಸ್ಯೆಗಳು ಬರ್ತದೆ ಅಂತ ಹೇಳಿದ್ರೆ, ಒಂದು ಮೆಕೋನಿಯಂ ಆಸ್ಪಿರೇಷನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಮೆಕೋನಿಯಂ ಅಂತ ಹೇಳಿದ್ರೆ ಮಗು ಫಸ್ಟ್ ಆಗಿ ಪಾಸ್ ಮಾಡುವಂತಹ ಸ್ಟೂಲ್ ಏನಿದೆ ಅದನ್ನು ನಾವು ಮೆಕೋನಿಯಂ ಅಂತ ಹೇಳ್ತೇವೆ. ಆ ಮೆಕೋನಿಯಂ ಯೂಶಲಿ ಡೆಲಿವರಿ ಆದ ನಂತರ ಮಗು ಪಾಸ್ ಮಾಡ್ತದೆ. ಬಟ್ ಕೆಲವೊಂದು ಟೈಮಲ್ಲಿ ಮಗುವಿಗೆ ಹೊಟ್ಟೆ ಒಳಗಡೆ ಇರುವಾಗ ಯಾವುದೇ ರೀತಿಯ ಸ್ಟ್ರೆಸ್ ಆಗಿದ್ರೆ, ಮಗುವಿನ ಆಕ್ಸಿಜನ್ ಸಪ್ಲೈಯಲ್ಲಿ ಏನಾದರೂ ಅಡೆತಡೆಗಳಾಗಿದ್ರೆ, ಆ ಟೈಮಲ್ಲಿ ಆ ಮೋಷನ್ ಅನ್ನು ಹೊಟ್ಟೆ ಒಳಗಡೆನೆ ಪಾಸ್, ಡೆಲಿವರಿ ಆಗೋದಕ್ಕಿಂತ ಮುಂಚೆನೆ ಕಕ್ಕಸನ್ನ ಪಾಸ್ ಮಾಡ್ತದೆ. ಆ ಕಕ್ಕಸು ಏನಾಗುತ್ತೆ ಅಂದ್ರೆ ಮಗು ಹೊಟ್ಟೆಯಲ್ಲಿರುವಾಗ ತಾಯಿಯ ನೀರನ್ನು ಕುಡಿತಾ ಇರ್ತದೆ. ಸೊ ಆ ಟೈಮಲ್ಲಿ ಆ ಕಕ್ಕಸು ಮಗುವಿನ ಲಂಗ್ಸ್ಗೆ ಹೋಗಿ ಅಲ್ಲಿ ನ್ಯೂಮೋನಿಯಾ, ಇನ್ಫೆಕ್ಷನ್ ಇಂತಹ ಸಮಸ್ಯೆಗಳಾದ್ರೆ ಅದನ್ನು ನಾವು ಮೆಕೋನಿಯಂ ಆಸ್ಪಿರೇಷನ್ ಸಿಂಡ್ರೋಮ್ ಅಂತ. ಇದು ಒಂದು ತುಂಬಾ ಏನ್ ಹೇಳ್ತೇವೆ ಡೆಡ್ಲಿ ಡಿಸೀಸ್ ಇನ್ ನ್ಯೂಬಾರ್ನ್. ಅದಾದ್ಮೇಲೆ ಇನ್ಫೆಕ್ಷನ್ ನಾನು ಆಲ್ರೆಡಿ ಹೇಳಿದೆ. ಜಾಂಡಿಸ್ ನವಜಾತ ಶಿಶುಗಳಲ್ಲಿ ಬರುವಂಥದ್ದು. ಪ್ರಿಮೆಚೂರ್ ಮಕ್ಕಳಲ್ಲಿ ಪ್ರಿಮೆಚುರಿಟಿ, RDS, ಇದು ನೆಕ್ರೋಟೈಸಿಂಗ್ ಎಂಟ್ರೋಕೊಲೈಟಿಸ್, ಈ ತರ ಸಮಸ್ಯೆಗಳು ಬರ್ತದೆ. ನೀವು ನವಜಾತ ಶಿಶುಗಳಿಗೂ ದೊಡ್ಡ ಮಕ್ಕಳಿಗೂ ಕಂಪೇರ್ ಮಾಡಿದ್ರೆ, ನವಜಾತ ಶಿಶುಗಳ ಮಕ್ಕಳಲ್ಲಿ ಬರುವಂಥ ಡಿಸೀಸ್ ದೊಡ್ಡ ಮಕ್ಕಳಲ್ಲಿ ಬರುತ್ತಿಲ್ಲ. ದೇ ಹ್ಯಾವ್ ಡಿಫರೆಂಟ್ ಸೆಟ್ ಆಫ್ ಡಿಸೀಸಸ್. ಒಂದು 10-15 ಡಿಫ್ರೆಂಟ್ ಸೆಟ್ ಆಫ್ ಡಿಸೀಸ್ ಅದೇ ಕಾಮನ್ ಆಗಿ ಬರ್ತದೆ. ಸರ್, ಇವಾಗ ಇನ್ನೊಂದು ಕೇಳಬೇಕು. ಇವಾಗ ಚಿಕ್ಕ ಮಕ್ಕಳಲ್ಲಿ ಜ್ವರ ಬಂದರೆ, ಶೀತ ಬಂದರೆ ಅವ್ರು ಏನು ಮಾಡ್ತಾರೆ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಿಲ್ಲ, ಮನೆ ಮದ್ದು ಅಂತ ಕಷಾಯ ಮಾಡೋದಾಗಿರ್ಬೋದು, ನಾನು ನೋಡಿರೋ ಪ್ರಕಾರ ಏನಾದರೂ ಕಷಾಯ ಮಾಡಿ ಕುಡಿಸೋದಾಗಿರ್ಬೋದು, ಈ ರೀತಿ ಮಾಡ್ತಾರೆ. ಇದು ಸರಿನಾ ಸರ್? ಅಲ್ಲ, ಯೂಶಲಿ ಏನಾಗುತ್ತೆ ಅಂದರೆ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ ಏನಿದೆ, ನೀವು ಶೀತ ಕೆಮ್ಮು ಅಂತ ಹೇಳಿದಲ್ಲ, ಯೂಶಲಿ ಅದು ವೈರಲ್ ಇನ್ಫೆಕ್ಷನ್ ಇರ್ತದೆ. ಈ ವೈರಲ್ ಇನ್ಫೆಕ್ಷನ್ಗೆ ಏನು ಹೇಳ್ತೇವೆ ನಾವು, ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತ ಹೇಳ್ತೇವೆ. ಒಂದು 3 to 5 days ಇರ್ತದೆ, ಅದು ಆಟೋಮೆಟಿಕಲಿ ಕಮ್ಮಿ ಆಗ್ತದೆ. ಸೊ ಅದಕ್ಕೆ ನೀವು ಮನೆ ಮದ್ದು ಮಾಡುವಂಥ ಅವಶ್ಯಕತೆ ಕೂಡ ಏನು ಇರುವುದಿಲ್ಲ. ಈಗ ನಮ್ಮಲ್ಲಿ ಬಂದರೂ ಕೂಡ ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅನ್ನ ಕೊಡ್ತೇವೆ. ಸೊ ಮನೆ ಮದ್ದು ಕೆಲವೊಂದು ಇದರಲ್ಲಿ ಒಳ್ಳೇದಾಗ್ತದೆ, ಆಗೋದಿಲ್ಲ ಅಂತ ಹೇಳೋದಿಲ್ಲ. ಸೊ ಮಾಡ್ಬೋದು, ಬಟ್ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಆಗಿರೋದ್ರಿಂದ ಅದು ತನ್ನಷ್ಟಕ್ಕೆ ತಾನು ಕಮ್ಮಿ ಆಗ್ತದೆ. ಆದರೆ ಕೆಲವೊಂದು ಸರಿ ನೀವು ಮನೆ ಮದ್ದು ಮಾಡೋದ್ರಿಂದ ಆಗುವ ತೊಂದರೆ ಏನಂದ್ರೆ, ಮಗುಗೆ ಏನಾದರೂ ಮೇಜರ್ ಬೇರೆ ಸಮಸ್ಯೆಗಳಿದ್ದು, ನ್ಯೂಮೋನಿಯಾ ಆಗಿತ್ತು ಅಥವಾ ಕಫಗಟ್ಟಿ ಆಗಿದೆಯೋ, ಆ ಥರ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನು ನಾವು ಮಿಸ್ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ. ನೀವು ಮನೆ ಮದ್ದನ್ನು ಮಾಡಿ, ಅದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರ ಒಪಿನಿಯನ್ ಒಂದು ಸರಿ ಕೇಳಿ. ಅವರು ಇದು ವೈರಲ್ ಫೀವರ್ ಏನಾಗೋದಿಲ್ಲ, 3 to 5 days ಅಲ್ಲಿ ಸೆಟ್ಲ್ ಆಗ್ತದೆ ಅಂತ ಹೇಳಿದ್ರೆ ನೀವು ಮನೆ ಮದ್ದನ್ನು ಕೂಡ ಮಾಡ್ಬೋದು. ಸರ್, ಇವಾಗ ನೀವು ಹೇಳಿದ್ರಿ ಕಫ ಗಟ್ಟಿ ಆಗೋದು ಅಂತ, ಇದಂತೂ ಇವಾಗ ಕಾಣುವಂತಹ ಒಂದು ಸರ್ವೇ ಸಾಮಾನ್ಯ ಅಂತಾನೆ ಹೇಳ್ಬೋದು. ಸಾಕಷ್ಟು ಮಕ್ಕಳಿಗೆ ಕಫ ಗಟ್ಟಿ ಆಗುತ್ತೆ. ಸೊ ಅವ್ರು ಹಾಸ್ಪಿಟಲ್ ಆಕ್ಸಿಜನ್ ಹಾಕೊಂಡು ಬರ್ತಾರೆ. ಸೊ ಇದು ಬರದೇ ಇರೋ ಹಾಗೆ ಏನಾದರೂ ತಡೆಗಟ್ಟಬಹುದಾ ಅಂತ? ಅಂದರೆ ಈ ನಿಮೋನಿಯಾ ಅಥವಾ ಏನು ಹೇಳ್ತಾರೆ, ನಾವು ಕಾಮನ್ ವರ್ಡಲ್ಲಿ ಕಫಗಟ್ಟಿ ಆಗೋದು ಅಂತ ಹೇಳ್ತೇವೆ. ನಿಮೋನಿಯಾ ಅಥವಾ ವೀಸಿಂಗ್ ಅಂತ ಏನು ಹೇಳ್ತೇವೆ, ಅದು ಈಗಿನ ಒಂದು ಲೈಫ್ ಸ್ಟೈಲಿನ ಕಾರಣದಿಂದಾಗಿ, ಪೊಲ್ಯೂಷನ್ ಕಾರಣದಿಂದಾಗಿ ಜಾಸ್ತಿ ಆಗ್ತಾ ಉಂಟು. ಎರಡನೇದಾಗಿ ಶಾಲೆ ಮಕ್ಕಳ ಸೋರ್ಸ್ ಆಫ್ ಇನ್ಫೆಕ್ಷನ್ ಏನಿರ್ತದೆ ಅಂತ ಹೇಳಿದ್ರೆ ಸ್ಕೂಲಲ್ಲಿ ಇರ್ತದೆ. ಸ್ಕೂಲಲ್ಲಿ ಒಂದು ಮಗುವಿಗೆ ಏನಾದರೂ ಶೀತ ಕೆಮ್ಮು ಇದ್ರೆ ಅದು ಇನ್ನೊಂದು ಮಗುವಿನ ಹತ್ರ ಹೋಗಿ ಕೆಮ್ತದೆ, ಸೀನ್ತದೆ. ಇದರಿಂದ ಆ ಮಗುವಿಗೆ ಆ ಡಿಸೀಸ್ ಸ್ಪ್ರೆಡ್ ಆಗ್ತದೆ. ಒಂದ್ಸರಿ ಸ್ಕೂಲ್ ಸ್ಟಾರ್ಟ್ ಆದ ಕೂಡಲೇ ನಮ್ಮ OPD ಆ ನಂಬರ್ಸ್ನ ಹೇಳಲಿಕ್ಕೆ ಹೋದ್ರೆ, ಯಾವಾಗ ಸ್ಕೂಲ್ ಸ್ಟಾರ್ಟ್ ಇರ್ತದೋ ಆವಾಗ ನಮಗೆ ತುಂಬಾ ಪೇಷಂಟ್ ಇರ್ತಾರೆ. ಒಂದ್ಸರಿ ಏಪ್ರಿಲ್ ಮೇ ರಜೆ ಬಂದಾಗ ಮಕ್ಕಳ ಇವನ್ ಡಿಸೀಸ್ ಕೂಡ ಕಮ್ಮಿ ಆಗ್ತದೆ, ಯಾಕಂದ್ರೆ ಶಾಲೆಗೆ ಹೋಗುದಿಲ್ಲ. ಸೊ ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುದಿಲ್ಲ. ಒಂದು ಸ್ಕೂಲಲ್ಲಿ ಒಬ್ಬ ಹುಡುಗನಿಗೆ ಏನಾದರೂ ರೆಸ್ಪಿರೇಟರಿ ಇನ್ಫೆಕ್ಷನ್ ಬಂದ್ರೆ ಅದು ಎಲ್ಲರಿಗೂ ಸ್ಪ್ರೆಡ್ ಆಗ್ತದೆ. ಈಗ ನಾವು ಕೋವಿಡ್ ಟೈಮಲ್ಲಿ ಏನಾಯ್ತು ಅಂದ್ರೆ ಎಲ್ಲರೂ ಮಾಸ್ಕ್ ಯೂಸ್ ಮಾಡ್ತಾ ಇದ್ರು. ಶಾಲೆ ಕೂಡ ಕೆಲವೊಂದು ಟೈಮ್ ಬಂದಾಗಿತ್ತು, ಇವನ್ ಶುರುವಾದಾಗಲೂ ಮಾಸ್ಕ್ ಕಂಪಲ್ಸರಿ ಮಾಡಿದ್ರು. ಆ ಟೈಮಲ್ಲಿ ರೆಸ್ಪಿರೇಟರಿ ಇನ್ಫೆಕ್ಷನ್ ರೇಟ್ ಕೂಡ ಕೋವಿಡ್ ಬಿಟ್ಟು ಬೇರೆ ರೆಸ್ಪಿರೇಟರಿ ಇನ್ಫೆಕ್ಷನ್ ರೇಟ್ ಕೂಡ ಕಮ್ಮಿ ಆಗಿತ್ತು. ಸೊ ಅದರಿಂದನೇ ಗೊತ್ತಾಗ್ತದೆ ಒಂದು ಪ್ರಿವೆನ್ಷನ್ ಏನಂತ ಹೇಳಿದ್ರೆ ಮಾಸ್ಕ್ ಯೂಸ್ ಮಾಡುವಂಥದ್ದು. ಯಾರಿಗೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಫ್ರೆಂಡಿಗಿದ್ರೆ ಅವನನ್ನು ದೂರ ಇಟ್ಕೊಳ್ಳೋದು, ಅವನ ಹತ್ರ ಹೋಗದೆ ಇರೋದು. ಅಥವಾ ಅದನ್ನು ಟೀಚರ್ಸ್ ಸ್ಕೂಲ್ ಲೆವೆಲಲ್ಲಿ ಯಾರಿಗೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಇದೆಯೋ ಅವರನ್ನು ಕರೆಕ್ಟ್ ಕ್ಯೂರ್ ಆಗದೆ ಅವರನ್ನು ಸ್ಕೂಲ್ಗೆ ಬರಲಿಕ್ಕೆ ಇದು ಮಾಡಬಾರ್ದು, ಅವರಿಗೆ ರಜೆ ಕೊಡಬೇಕು. ಹೀಗೆಲ್ಲ ಮಾಡೋದ್ರಿಂದ ಇದಾಗ್ತದೆ. ಮತ್ತೆ ಪೊಲ್ಯೂಷನ್ ನಿಮ್ಗೆ ಗೊತ್ತಿದೆ, ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಇದರಿಂದ ಪೊಲ್ಯೂಷನ್, ಅಲರ್ಜಿಕ್ ಸಿಂಪ್ಟಮ್ಸ್ ಕೂಡ ಜಾಸ್ತಿ ಆಗ್ತದೆ.
ಕೋಲ್ಡ್ ಐಟಮ್ಸನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಆ್ಯಡೆಡ್ ಶುಗರ್ಸು, ಫ್ಲೇವರ್ಸು, ಚಾಕ್ಲೇಟ್ಸ್ ಅವೆಲ್ಲ ಅಲರ್ಜಿಕ್ ಇದು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ. ಅಂಥವನ್ನು ಆದಷ್ಟು ಅವಾಯ್ಡ್ ಮಾಡಿ. ಸರ್, ಇವಾಗ ಇನ್ನೊಂದು ಚಿಕ್ಕ ಮಕ್ಕಳಲ್ಲಿ ಮೈ ಮೇಲೆಲ್ಲ ಗುಳ್ಳೆ ಬರೋದಾಗಿರ್ಬೋದು, ರ್ಯಾಷಸ್ ಬರೋದಾಗಿರ್ಬೋದು, ಈ ರೀತಿ ಎಲ್ಲ ನಾವು ಕಾಣ್ತೇವೆ. ಸೊ ಇದಕ್ಕೆ ಏನಾದರೂ ಕಾರಣ ಇದೆಯಾ ಅಂತ? ಈಗ ನ್ಯೂ ಬಾರ್ನ್ ಬೇಬೀಸಲ್ಲಿ ರ್ಯಾಷಸ್ ಅಂತ ಬಂದಾಗ 2 ಥರ ಇರ್ತದೆ. ಒಂದು ನೀವು ನೋಡ್ತಾ ಇರ್ಬೋದು, ಕೆಂಪು ಕೆಂಪು ರ್ಯಾಷಸ್ ಬಾಡಿಯಲ್ಲಿ ಎಲ್ಲ ಕಡೆ ಆಗ್ತದೆ. ಅದನ್ನು ನಾವು ಮೆಡಿಕಲ್ ಟರ್ಮಲ್ಲಿ ಏನು ಹೇಳ್ತೀವಿ ಅಂದರೆ ಎರಿಥಿಮಾ ಟಾಕ್ಸಿಕಮ್ ಅಂತ ಹೇಳ್ತೇವೆ. ಇದು ನೀವು ಆಡು ಭಾಷೆಯಲ್ಲಿ ನೀವು ಒಂದು ತಾಯಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಗೋರಾ ಅಂತ, ಅಮೆಗೋರಾ ಅಂತ ಹೇಳ್ತಾರೆ ಇಲ್ಲಿನ ಲೋಕಲ್ ಲ್ಯಾಂಗ್ವೇಜಲ್ಲಿ. ಸೊ ಅದು ಒಂದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. ಎಲ್ಲ ನ್ಯೂ ಬಾರ್ನ್ಸಲ್ಲೂ ಆಗ್ತದೆ. ಯೂಶಲಿ ಡೇ 2, ಡೇ 3 ಡೆಲಿವರಿ ಆಗಿ 2nd ಅಥವಾ 3rd ಡೇ ಆದಾಗ ಅದು ಪ್ರಾರಂಭ ಆಗ್ತದೆ. ಒಂದು ಕಡೆ ಇರ್ತದೆ, ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೊಂದು ಕಡೆ ಬರ್ತದೆ. ಹಾಗೆ ಅದು ರಿಪೇರಿಂಗ್ ಆ ಥರ ಇದಾಗ್ತದೆ. ಅದು 1 ಮಂತ್ವರೆಗೆ ಆ ರೀತಿ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಸೊ ಅದಕ್ಕೇನು ಎಕ್ಸ್ಟ್ರಾ ಪ್ರಿಕಾಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಸ್ನಾನ ಮಾಡಿದ ನಂತರ ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಾಕೋದು ಅಥವಾ ರುಟೀನ್ ಕೇರನ್ನು ಕೊಟ್ಟರೆ ಸಾಕಾಗ್ತದೆ. ಅದಕ್ಕೇನು ಎಕ್ಸ್ಟ್ರಾ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಬೇಕಾಗೋದಿಲ್ಲ. 2ನೇದಾಗಿ ಏನಂತ ಹೇಳಿದರೆ, ನೀವು ಮಗುವಿನ ಇದು ಕುತ್ತಿಗೆಯ ಭಾಗದಲ್ಲಿ, ತೊಡೆ ಸಂದಿನಲ್ಲಿ ವೈಟ್ ಪಸ್ಚುಲ್ ಟೈಪ್ ಅಂತ ಹೇಳ್ತೇವೆ, ಪಸ್ ಕಲೆಕ್ಟ್ ಆಗಿರುವಂಥ ರ್ಯಾಷಸ್ ಆಗ್ತದೆ. ಇದನ್ನು ನಾವು ನ್ಯೂನೇಟಲ್ ಪಸ್ಚುಲೋಸಿಸ್ ಅಂತ ಹೇಳ್ತೇವೆ. ಸೊ ಅದು ಇನ್ಕ್ರೀಸ್ ಆಗ್ತಾ ಇದ್ದರೆ, ಅದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿದರೆ, ನಾವು ಆಯಿಂಟ್ಮೆಂಟ್ ಅಥವಾ ಕ್ರೀಮನ್ನು ಅಪ್ಲೈ ಮಾಡಲಿಕ್ಕೆ ಹೇಳ್ತೇವೆ. ಅದನ್ನು ಅಪ್ಲೈ ಮಾಡೋದ್ರಿಂದ ಅದು ಕಮ್ಮಿ ಆಗ್ತದೆ. ಇನ್ನು ಕೆಲವರಲ್ಲಿ ಏನಾಗ್ತದೆ, ನ್ಯೂ ಬಾರ್ನ್ಸಲ್ಲಿ ನಾವು ರ್ಯಾಷಸ್ ಅಂತ ಹೇಳಿದರೆ ಡಯಪರ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ. ಡಯಪರ್ ಡರ್ಮಟೈಟಿಸ್ ಅಂತ ಹೇಳಿದ್ರೆ, ನೀವು ಯಾವಾಗ ಪ್ಯಾಂಪರ್ ಅಥವಾ ಡಯಪರನ್ನು ಯೂಸ್ ಮಾಡೋದ್ರಿಂದ ಅದು ಅಪ್ಲೈ ಮಾಡಿರುವಂಥ ಜಾಗದಲ್ಲಿ ರ್ಯಾಷಸ್ ಆಗ್ತದೆ, ರೆಡ್ ರ್ಯಾಷಸ್ ಆಗ್ತದೆ. ಅದನ್ನು ನಾವು ಡಯಪರ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ. ದಟ್ ಈಸ್ ವೆರಿ ಇರಿಟೇಟಿಂಗ್ ಫಾರ್ ದ ಬೇಬಿ. ಯಾಕಂದರೆ ಅದರಲ್ಲಿ ಇರಿಟೇಷನ್ ಇರ್ತದೆ. 1ನೇದು. 2ನೇದಾಗಿ ಮಗು ಯೂರಿನ್ ಪಾಸ್ ಮಾಡಿದಾಗ ಬರ್ನಿಂಗ್ ಸೆನ್ಸೇಷನ್ ಬರ್ತದೆ. ಅಂತ ಇದಕ್ಕೆ ಅದು ಒಂದು ಫಂಗಲ್ ಇನ್ಫೆಕ್ಷನ್. ಅದನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳಿದ್ರೆ, ನೀವು ಪ್ಯಾಂಪರ್ ಅಥವಾ ಡಯಪರನ್ನು ಮನೆಯಲ್ಲಿ ಯೂಸ್ ಮಾಡಲಿಕ್ಕೆ ಇಲ್ಲ. ಅದನ್ನು ಎಷ್ಟಾಗ್ತದೋ ಅದನ್ನು ಅವಾಯ್ಡ್ ಮಾಡಿ. ಕೆಲವರು ಹೇಳ್ತೇವೆ ನಾವು ಯೂಸ್ ಮಾಡೋದಿಲ್ಲ, ರಾತ್ರಿ ಮಾತ್ರ ಹಾಕ್ತೇವೆ ಅಂತೇಳಿ. ರಾತ್ರಿ ಹಾಕಿ ಬೆಳಿಗ್ಗೆ ತೆಗಿತಾರೆ. ಆ ಟೈಮಲ್ಲಿ ಮಗು ಯೂರಿನ್ ಮಾಡಿದರೆ, ಮೋಷನ್ ಮಾಡಿದರೆ, ಅದು ಅಲ್ಲೇ ಇದ್ದು ಆ ಕೆಮಿಕಲ್ ರಿಯಾಕ್ಷನ್ ಆಗಿ ಆ ಥರ ರ್ಯಾಷಸ್ ಆಗ್ತದೆ. ಇದು ಫಂಗಲ್ ಇನ್ಫೆಕ್ಷನ್. ನಾವು ಅದಕ್ಕೆ ಆ್ಯಂಟಿ ಫಂಗಲ್ ಕ್ರೀಮ್ ಕೊಡ್ತೇವೆ. ಆನಂತರ ಡಯಪರ್ ಹಾಕಬಾರ್ದು ಅಂತ ಹೇಳ್ತೇವೆ. ಇನ್ನು ಕೆಲವು ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮೋಷನ್ ಮಾಡುವಂಥ ಜಾಗ ಇದೆ, ಏನಸ್ ಅಂತ ಹೇಳ್ತೇವೆ, ಅದರ ಸುತ್ತದಲ್ಲಿ ರ್ಯಾಷಸ್ ಆಗುವಂಥ ಚಾನ್ಸಸ್ ಇರ್ತದೆ. ಅದು ಮೇನ್ ಆಗಿ ಏನಾಗೋದಂತ ಕಾರಣ ಅಂತ ಹೇಳಿದ್ರೆ, ಇಟ್ಸ್ ಅ ಬರ್ನಿಂಗ್ ರ್ಯಾಷಸ್. ದರ್ ಇಸ್ ಸಮಥಿಂಗ್ ಕಾಲ್ಡ್ ಟ್ರಾನ್ಸಿಯಂಟ್ ಸೆಕೆಂಡರಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೇವೆ. ನಮ್ಮ ಮಿಲ್ಕಲ್ಲಿ ಇರುವಂತಹ ಮೇಜರ್ ಶುಗರ್ ಯಾವುದು, ಲ್ಯಾಕ್ಟೋಸ್. ಅದು ಡೈಜೆಸ್ಟ್ ಆಗದೆ ಇದ್ದಾಗ, ಅದು ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗದೆ ಇದ್ದಾಗ ಅದು ಆಸಿಡ್ ಆಗಿ ಕನ್ವರ್ಟ್ ಆಗ್ತದೆ. ಕೆಲವು ಮಕ್ಕಳು ಕಂಟಿನ್ಯೂಸ್ ಆಗಿ ಗಡಿ ಮೋಷನ್ ಮಾಡುವ ಟೈಮಲ್ಲಿ ಅದು ಆ ಏರಿಯಾದಲ್ಲಿ ಬರ್ನಿಂಗ್ ಇದನ್ನ ಮಾಡಿ ಆ ಥರ ರ್ಯಾಷಸ್ ಆಗ್ತದೆ. ಅದಕ್ಕೆ ಒಂದು ಫಾರ್ಮುಲಾ ಮಿಲ್ಕ್ ಅನ್ನು ಅವಾಯ್ಡ್ ಮಾಡಿ ಆದಷ್ಟು ಎದೆ ಹಾಲನ್ನೇ ಕೊಡಬೇಕು. 2ನೇದಾಗಿ ಲ್ಯಾಕ್ಟೇಸ್ ಎನ್ಸೈಮ್ ನಿಮಗೆ ಆರ್ಟಿಫಿಷಿಯಲ್ ಆಗಿ ಸಿಗ್ತದೆ, ಅದನ್ನು ಡ್ರಾಪ್ ಅನ್ನು ಕೂಡ ಯೂಸ್ ಮಾಡಬಹುದು. ಆನಂತರ ಆ ಏರಿಯಾವನ್ನು ತುಂಬ ಓಪನ್ ಆಗಿ ಇಡುವಂಥದ್ದು, ಮೋಷನ್ ಮಾಡಿದ ನಂತರ ಕ್ಲೀನ್ ಮಾಡುವಾಗ ಜೆಂಟಲ್ ಆಗಿ ಮಾಡೋದ್ರಿಂದ ಆ ಥರ ರ್ಯಾಷಸ್ ಅನ್ನು ಅವಾಯ್ಡ್ ಮಾಡಿ. ಓಕೆ ಸರ್, ಇನ್ನೊಂದು ಪ್ರೋಟೀನ್ ಡ್ರಾಪ್ಸ್ ಅಂತ ಹಾಕ್ತಾರೆ, ಇದು ತುಂಬ ಮುಖ್ಯ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಯೂಶ್ವಲಿ ನಮ್ಮ ಒಂದು 10 ವರ್ಷ 15 ವರ್ಷ ಹಿಂದೆ ಹೋದಾಗ ಏನು ಹೇಳ್ತಿದ್ದ ಅಂದರೆ, ನಮ್ಮ ಎದೆ ಹಾಲಿನಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ಇರ್ತದೆ. ಅದು ಪ್ರೋಟೀನ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಐರನ್ ಇರ್ಬೋದು, ಎಲ್ಲ ಕೂಡ ಇರ್ತದೆ ಅಂತೇಳಿ ಹೇಳ್ತಾ ಇದ್ರು. ಬಟ್ ಆ ನಂತರದ ಸ್ಟಡೀಸಲ್ಲಿ ಏನಾಯ್ತು ಅಂತ ಹೇಳಿದರೆ, ಈಗ ವಿಟಮಿನ್ ಡಿ ಲೆವೆಲ್ ನಮ್ಮ ತಾಯಿಯಂದಿರು ಇರ್ತಾರಲ್ಲ, ಅವರಲ್ಲಿ ವಿಟಮಿನ್ ಡಿ ಲೆವೆಲ್ ಕಮ್ಮಿ ಇದೆ ಅಂತ ಸ್ಟಡೀಸಲ್ಲಿ ಗೊತ್ತಾಯಿತು. ಇವೊಂದು ನಾವಿಲ್ಲಿ ಈ ಥರ ಬಿಸಿಲಿಗೆ ಎಕ್ಸ್ಪೋಸ್ ಆಗಿದ್ರೂ ಕೂಡ ಭಾರತದ ತಾಯಂದಿರಲ್ಲಿ ವಿಟಮಿನ್ ಡಿ ಲೆವೆಲ್ ಕಮ್ಮಿ ಇದೆ ಅಂತ. ಯಾಕಂದ್ರೆ ಈ ವಿಟಮಿನ್ ಡಿ ಎಲ್ಲ ತಾಯಿಗೆ ಮಗುವಿಗೆ ಬರುವಂಥದ್ದು ತಾಯಿಯಿಂದ. ಆದ್ರಿಂದ ಇಂಥ ಮಕ್ಕಳು ವಿಟಮಿನ್ ಡಿ, ತಾಯಿ ಡಿಫಿಷಿಯೆಂಟ್ ಇದ್ರೆ ಮಗು ಕೂಡ ಡಿಫಿಷಿಯೆಂಟ್ ಇರ್ತದೆ. ಆ ಕಾರಣದಿಂದ ಏನಾಗಿದೆ ಅಂತ ಹೇಳಿದ್ರೆ, ಈಗ ಎಲ್ಲಾ ಮಕ್ಕಳಿಗೂ ಡೆಲಿವರಿ ಆದ ನಂತರ ವಿಟಮಿನ್ ಡಿ ಅನ್ನ ನಾವು ರೆಕಮೆಂಡ್ ಮಾಡ್ತೇವೆ. ವಿಟಮಿನ್ ಡಿ ಇದು 6 months to 1 year ವರೆಗೆ ಕಂಟಿನ್ಯೂ ಮಾಡ್ತೇವೆ. ಇದು ಒಂದೇ ಡ್ರಾಪ್ಸ್ ಅನ್ನ ನೀವು ಮಗುವಿಗೆ ಕೊಡಬೇಕಾಗಿರುವಂಥದ್ದು. ಇಲ್ಲಾದ್ರೆ ಬೇರೆ ಯಾವುದೇ ವಿಟಮಿನ್ಸ್, ಬೇರೆ ವಿಟಮಿನ್ ಎ ಬಿ ಸಿ ಬೇರೆ ಎಲ್ಲ ಇರ್ತದಲ್ಲ, ಅದು ಕೊಡುವ ಅವಶ್ಯಕತೆ ಇಲ್ಲ. ಐರನ್ ಡ್ರಾಪ್ಸ್ ಕೊಡುವಂತ ಅವಶ್ಯಕತೆ ನಾರ್ಮಲ್ ಆಗಿ ಟರ್ಮ್ ಬೇಬಿಗೆ ಕೊಡುವಂತ ಅವಶ್ಯಕತೆ ಇಲ್ಲ. ಯಾವ ಮಗು ಪ್ರೀ ಟರ್ಮ್ ಡೆಲಿವರಿ ಆಗಿರ್ತದೆ ಅಂತ ಮಕ್ಕಳಲ್ಲಿ ವಿಟಮಿನ್ ಡಿ ಜೊತೆಗೆ ನಾವು ಮಲ್ಟಿವೈಟಮಿನ್ ಡ್ರಾಪ್ಸ್, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಮತ್ತೆ ಐರನ್ ಸಪ್ಲಿಮೆಂಟ್ಸ್ ಅನ್ನು 1 year ವರೆಗೆ ಕಂಟಿನ್ಯೂ ಮಾಡ್ತೇವೆ. ನಾರ್ಮಲ್ ಡೆಲಿವರಿ ಆಗಿ ಕರೆಕ್ಟ್ ಡೇಟ್ ಆಗಿ 3 to 3.5 kg ಇರುವಂತ ಮಗುವಿಗೆ ವಿಟಮಿನ್ ಡಿ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಮಲ್ಟಿವೈಟಮಿನ್ ಅವಶ್ಯಕತೆ ಇರುವುದಿಲ್ಲ. ಸರ್, ಇವಾಗ ಕೊನೆಯದಾಗಿ ನಿಮ್ಮ ಆದರ್ಶ ಆಸ್ಪತ್ರೆಯಲ್ಲಿ ಮಗುವಿಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಸೌಲಭ್ಯಗಳನ್ನು ಕಾಣ್ಬೋದು ಅಂತ? ನಮ್ಮಲ್ಲಿ 5 bedded
ನ್ಯೂನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಇದೆ. ನಾವು ಅಲ್ಲಿ ಲೆವೆಲ್ 2 ಆ್ಯಂಡ್ ಲೆವೆಲ್ 3 NICU ಕೇರನ್ನು ಕೊಡ್ತೇವೆ. ಈಗ NICU ಕೇರ್ ಅಂತ ಬಂದಾಗ ಅದನ್ನು ಡಿಫ್ರೆಂಟ್ ಲೆವೆಲ್ ಆಗಿ ಡಿವೈಡ್ ಮಾಡಿದ್ದಾರೆ. ಲೆವೆಲ್ 1 ಅಂತ ಹೇಳಿದ್ರೆ ನಾರ್ಮಲ್ ರುಟೀನ್ ಕೇರ್, ಡೆಲಿವರಿ ಆದಮೇಲೆ ಕೊಡುವಂಥದ್ದು, ಎಲ್ಲ ಆಸ್ಪತ್ರೆಯಲ್ಲೂ ಕೊಡ್ತಾರೆ. ಲೆವೆಲ್ 2 ಅಂತ ಹೇಳಿದ್ರೆ ಅದಕ್ಕಿಂತ ನೆಕ್ಸ್ಟ್ ಸ್ಟೇಜ್ ಇರ್ತದೆ. ಅದರಲ್ಲಿ ಮಗುವಿಗೆ ಆಕ್ಸಿಜನ್ ಕೊಡುವಂಥದ್ದು, ವಾರ್ಮರ್ ಕೇರ್ ಕೊಡುವಂಥದ್ದು, ಇನ್ಕ್ಯುಬೇಟರ್ ಕೇರ್ ಕೊಡುವಂಥದ್ದು ಅದರಲ್ಲಿ ಬರ್ತದೆ. ಲೆವೆಲ್ 3 ಅಂದರೆ ಮೆಕ್ಯಾನಿಕಲ್ ವೆಂಟಿಲೇಷನ್, ಆರ್ಟಿಫಿಷಿಯಲ್ ವೆಂಟಿಲೇಷನ್ ಕೊಡುವಂಥದ್ದು ಲೆವೆಲ್ 3. ಲೆವೆಲ್ 4 ಅಂತ ಹೇಳಿದ್ರೆ ಅದು ಇನ್ನೂ ಹೈಯರ್ ಲೆವೆಲ್, ಎಕ್ಸ್ಟ್ರಾ ಕಾರ್ಪೋರಿಯಲ್ ಆಕ್ಸಿಜನ್ ಅಂತ ಥೆರಪಿ ಅಂತ ಬರ್ತದೆ, ಬೇರೆ ಹೈ ಲೆವೆಲ್ ಟ್ರೀಟ್ಮೆಂಟ್ ಬರ್ತದೆ. ನಮ್ಮ NICU ಅಲ್ಲಿ ನಾವು ಲೆವೆಲ್ 3 ವರೆಗೆ ಕೇರನ್ನು ಕೊಡ್ತೇವೆ. ನಮ್ಮಲ್ಲಿ ವೆಂಟಿಲೇಟರ್ ಸೌಲಭ್ಯ ಇದೆ, CPAP ಅಂತ ಹೇಳುವಂಥ ಸೌಲಭ್ಯ ಇದೆ. ನಾವು ಪ್ರಿಮೆಚೂರ್ ಮಕ್ಕಳನ್ನು ಆರೈಕೆ ಮಾಡ್ತೇವೆ. ಸೊ ಇಷ್ಟರವರೆಗೆ ದೇವರ ದಯೆಯಿಂದ ನಮ್ಮ NICU ಸಕ್ಸಸ್ ರೇಟ್ ಕೂಡ, ಡೆತ್ ರೇಟ್, ಸಕ್ಸಸ್ ರೇಟ್ ಕೂಡ ತುಂಬ ಉತ್ತಮವಾಗಿ. ಓಕೆ ಸರ್, ಇಷ್ಟು ಹೊತ್ತುಗಳ ಕಾಲ ಮಗುವಿನ ಆರೈಕೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ರಿ. ನಿಮಗೆ ನಮ್ಮ ದೈಜಿವಲ್ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತುಗಳ ಕಾಲ ಮಗುವನ್ನು ಯಾವ ರೀತಿಯಾಗಿ ಆರೈಕೆ ಮಾಡಬೇಕು, ಹಾಗೆ ಯಾವ ರೀತಿಯಾಗಿ ನಾವು ಮಗುವಿಗೆ ಫೀಡ್ ಮಾಡಬೇಕು, ಹಾಗೆ ಯಾವುದೆಲ್ಲ ಲಸಿಕೆಗಳನ್ನು ಹಾಕಬೇಕು, ಹೀಗೆ ಹೇಳ್ತವ್ರು ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸಿದರು. ಸೊ ಈ ಒಂದು ಸಂಚಿಕೆ ಪ್ರತಿಯೊಬ್ಬ ತಾಯಂದ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರ್ತೇನೆ. ಅಲ್ಲಿಯ ತನಕ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವಲ್ 247.